ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ನ ಅಭ್ಯರ್ಥಿ ಆಯ್ಕೆ ಅನ್ನುವಂಥ ವಿಚಾರ ಇಡೀ ದೇಶದ ಅಲ್ಪಸಂಖ್ಯಾತ ಸಮುದಾಯ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡ್ತು, ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡ್ತು. ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದೇವೆ, ಕಾಂಗ್ರೆಸ್ನ ಬೆಳವಣಿಗೆಗೆ ನಾವು ಜೊತೆಯಾಗಿ ನಿಂತ್ಕೊಂಡಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತಮಗೇನು ಕೊಟ್ಟಿದೆ ಅಂತ ಅಲ್ಪಸಂಖ್ಯಾತರು ಯೋಚನೆ ಮಾಡುವ ರೀತಿಗೆ ತೆಗೆದುಕೊಂಡು ಹೋಯಿತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುವುದಿಲ್ಲ. ಇದು ಒಂದು ಭಾಗ. ಅದರ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ನೋಡಿ, ಟಿಕೆಟ್ ಸಿಕ್ಕ ಸಂದರ್ಭದಲ್ಲಿ ನಡೆ ಹೇಗಿರುತ್ತೆ, ಟಿಕೆಟ್ ಸಿಗಲಿಲ್ಲ ಅಂದ ಸಂದರ್ಭದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹೇಗೆ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ, ಆ ನಿರ್ಧಾರದಿಂದ ಆಗುವಂತಹ ಪರಿಣಾಮಗಳು ಇದೀಗ ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವ್ರು ಹಾಗಾದರೆ ತಣ್ಣಗಾದ್ರ, ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಯ್ತಾ? ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಉದ್ಭವಿಸಿದೆ. ಇದೆಲ್ಲದರ ನಡುವೆ ಗಮನಿಸಬೇಕಾದ ಮಗದೊಂದು ಅಂಶ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಂದಾಗ ಅಲ್ಪಸಂಖ್ಯಾತ ಸಮುದಾಯದ ವೋಟ್ ಬ್ಯಾಕ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ವಿಚಾರದಲ್ಲಿ ಆಗಿರುವಂಥ ಅನ್ಯಾಯ ಅಲ್ಪಸಂಖ್ಯಾತರು ವರ್ಸಸ್ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಆ ಕ್ರೆಡಿಟ್ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಪರಿಸ್ಥಿತಿಯನ್ನು ತಿಳಿ ಮಾಡಿಲ್ಲ ಅಂದರೆ ಕಾಂಗ್ರೆಸ್ಗೆ ಬಹಳ ಕಷ್ಟ ಇದೆ. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ದಾವಣಗೆರೆ ಬೈ ಎಲೆಕ್ಷನ್ ಮುಗಿದು ಹೋಗಿದೆ, ಆದರೂ ಕೂಡ ಆ ದಂಗಲ್ ಇನ್ನೂ ಕೂಡ ನಿಂತಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅನುಸರಿಸಿದ್ದಾರೆ, ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಅವರ ಮೇಲೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರು, KPCC ಅಧ್ಯಕ್ಷರು ಕ್ರಮ ತಗೊಳ್ಳೇಬೇಕು, ಅದೊಂದು ಅನಿವಾರ್ಯ ಸ್ಥಿತಿ, ತಗೋತಿದ್ದಾರೆ. ಆದರೆ ಅದು ಯಾರ ಮೇಲೆ? ಸಿದ್ದರಾಮಯ್ಯ ಬಣದ ನಾಯಕರ ಮೇಲೆ. ಹಾಗಾಗಿ ರೈಟ್ ನೌ ಸಿಚುವೇಶನ್ ಏನಾಗಿದೆ? ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್. ಇದರ ನಡುವೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಒಂದು ಸಿಚುವೇಶನ್ ಇದೆ. ಏನದು? ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಮುಖ್ಯಮಂತ್ರಿ ಗಾದಿ. ಅದಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಹಂತ ಹಂತವಾಗಿ ಉಲ್ಬಣ ಆಗ್ತಾ ಇದೆ. ರೈಟ್, ವಾಸ್ತವ ಮಾತಾಡೋಣ. ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ಗೆ ಆ ಮಟ್ಟಿಗಿನ ಸಿಟ್ಟಾದರೂ ಯಾಕೆ? ಮುಸ್ಲಿಂ ನಾಯಕರೆಲ್ಲರೂ ಹಾಗಾದರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರಾ? ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋ ಹಾಗೂ ಇಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು. ಜಮೀರ್, ನಜೀರ್, ಜಬ್ಬಾರ್ ವಿರುದ್ಧ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ಪಕ್ಷದ ಆಂತರಿಕ ವಿಚಾರ ಆದರೂ ಕೂಡ ಚರ್ಚೆ ಮಾಡುವಂಥ ಸೂಕ್ಷ್ಮ ವಿಚಾರ. ಡಿ.ಕೆ. ಶಿವಕುಮಾರ್ ತಂಡದಿಂದ CM ಆಪ್ತರ ವಿರುದ್ಧ ಸಿಡಿಮಿಡಿ. ಧರ್ಮಗುರು ಸೇರಿ ಸಮುದಾಯಕ್ಕೆ ಅನ್ಯಾಯ ಅಂದರೆ ಹೇಗೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು. ಆದರೆ ಇದೆಲ್ಲದರ ನಡುವೆ ಉಬೇದುಲ್ಲಾ ಶರೀಫ್ ಅವರು ಈ ಕ್ರಮವನ್ನು ತೆಗೆದುಕೊಂಡಿದ್ದು ಸರಿಯಾಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನೀವು ಗಮನಿಸಬೇಕು, ಕಾಂಗ್ರೆಸ್ ಅಂದರೆ ದೇಶದಾದ್ಯಂತ ನೀವು ಎಲ್ಲೇ ಗಮನಿಸೋದೇ ಆದರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರ ಅನ್ನುವಂಥ ವಾತಾವರಣ ಇದೆ. ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿ ಆಯ್ಕೆ ಅಂದಾಗ ಇಡೀ ದೇಶ ಒಂದ್ಸಲ ಈ ಕಡೆ ತಿರುಗಿ ನೋಡ್ತು. ಅಭ್ಯರ್ಥಿ ಆಯ್ಕೆಯ ಪ್ರಕ್ರಿಯೆ, ಅಭ್ಯರ್ಥಿ ಆಯ್ಕೆಯಾದ ನಂತರದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಅಸಮಾಧಾನ, ಪಕ್ಷ ವಿರೋಧಿ ಚಟುವಟಿಕೆ, ಇದೆಲ್ಲದರ ನಡುವೆ ಹೈಕಮಾಂಡ್ ಅಲ್ಪಸಂಖ್ಯಾತರ ಮೇಲೆ ತೆಗೆದುಕೊಂಡಂತಹ ನಿರ್ಧಾರಗಳು ಅಥವಾ ಕ್ರಮಗಳು. ಇದನ್ನು ಅಲ್ಪಸಂಖ್ಯಾತರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಮೆಜಾರಿಟಿ ಇದ್ದೀವಿ, ಅಲ್ಲೊಂದಷ್ಟು ಮತಗಳು ಅಂತಿದ್ದಾವೆ, ನಾವು ನಿಮಗೆ ನಿಷ್ಠೆಯಿಂದಿದ್ದೇವೆ, ಆದರೆ ನಮ್ಮ ಮೇಲೆ ಹಿಂಗೆ ಕ್ರಮ ಆದರೆ ನಾವು ಧ್ವನಿ ಎತ್ತೋ ಹಾಗೆ ಇಲ್ವಾ? ಪ್ರಶ್ನೆ ಕೇಳೋ ಹಾಗೆ ಇಲ್ವಾ? ನಾವು ಟಿಕೆಟ್ ಆಕಾಂಕ್ಷಿಗಳಾಗಬಾರ್ದಾ? ನೀವು ನಮ್ಮನ್ನು ಬಳಕೆ ಮಾಡ್ಕೊಳ್ತಿದ್ದೀರಾ, ಬೆಳೆಸೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಇದು ಹೆಂಗಾಗಿದೆ ಅಂದರೆ ಆಂತರಿಕವಾಗಿ ಕೆಲವು ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಒಳಗೇನೆ ಅವರ ನಡುವಿನ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಶಿಸ್ತು ಕ್ರಮ ಸರಿ ಅಂತ ಒಂದಷ್ಟು ಮಂದಿ ಹೇಳಿದ್ರೆ, ಇಲ್ಲ ಇದು ಸರಿಯಾಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ. ಈ ಬಿಸಿಯಲ್ಲಿ ಚಳಿ ಕಾಯಿಸ್ಕೊತಿರೋದು ಯಾರು ಅಂತ ಹೇಳಿದ್ರೆ BJP. ಹಾಗಂತ ಅಲ್ಪಸಂಖ್ಯಾತರಿಗೆ BJPಲಿ ಮಣೆ ಹಾಕಿಬಿಡ್ತಾರಾ? ಟಿಕೆಟ್ ಕೊಟ್ಬಿಡ್ತಾರಾ? ದೊಡ್ಡ ಸ್ಥಾನಕ್ಕೆ ಕೂರಿಸ್ತಾರಾ? ಅವರನ್ನೇನಾದರೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು BJP ಮಾಡಿದೆಯಾ?
ಅಥವಾ ಮುಂದಿನ ದಿನಗಳಲ್ಲಿ ಮಾಡ್ತಾರಾ ಅದ್ಯಾವುದೇ ಅಶ್ಯೂರೆನ್ಸ್ ಬಿ ಜೆ ಪಿ ಕೊಡ್ತಾ ಇಲ್ಲ. ಬಟ್ ಅವ್ರಿಗೊಂದು ಬಲ ಇದೆ ಅಲ್ಲಿ. ಏನದು? ಜೆ ಡಿ ಎಸ್ ಜಾತ್ಯತೀತ ನಿಲುವನ್ನು ಹೊಂದಿರೋದ್ರಿಂದಾಗಿ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಇರೋದ್ರಿಂದಾಗಿ ಆ ಆಯಾಮದಲ್ಲೂ ಕೂಡ ಚಿಂತನೆಗಳಿದ್ದಾವೆ. ಕಾಂಗ್ರೆಸ್ನಲ್ಲಿ ಮುಳುವಾದ್ರೆ ಏನಾಯಿತು, ನಮಗೆ ಜೆ ಡಿ ಎಸ್ ಇದೆ ಅನ್ನುವಂಥ ವಿಶ್ವಾಸ ಇದ್ದರೂ ಕೂಡ ಅದು ಅಷ್ಟರ ಮಟ್ಟಿಗ ನಂಬಿಕೆಗೆ ಅರ್ಹವ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಅಲ್ಪಸಂಖ್ಯಾತರಿಗೆ ಒಂದು ಅಸಮಾಧಾನ ಏನಿದೆ ಅಂದರೆ ಈ ಕೋಮುವಾದಿ ಪಕ್ಷದ ಜೊತೆ ಜೆ ಡಿ ಎಸ್ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಅನ್ನುವಂತಹ ಒಂದಷ್ಟು ನಿಲುವುಗಳು. ಹಾಗಾಗಿ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ. ಹಾಗಾಗಿ ಈ ಸಮಸ್ಯೆಯನ್ನು ಈಗಲೇ ಕಾಂಗ್ರೆಸ್ ಬಗೆಹರಿಸ್ಕೊಳ್ಳಲಿಲ್ಲ ಅಂದರೆ ಮುಂದೊಂದು ದಿವಸ ಉಲ್ಬಣ ಆಗಿ ಕಾಂಗ್ರೆಸ್ಗೆ ಇದು ಸಮಸ್ಯೆಯನ್ನು ತಂದೊಡ್ಡಬಹುದು. ರೈಟ್ ನಾವು ಸಿದ್ದರಾಮಯ್ಯ ಬಣದ ಕೆಲ ನಾಯಕರ, ಸಿದ್ದರಾಮಯ್ಯ ಬಣದ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರ ಮೇಲೆ ರಾಜ್ಯದ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ತೆಗೆದುಕೊಳ್ತಿರುವಂಥ ಕ್ರಮವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಬಹಿರಂಗ ಹೇಳಿಕೆಗಳು ನಿಜಕ್ಕೂ ಕೂಡ ಬಹಳಷ್ಟು ಅಸಮಾಧಾನವನ್ನು ಹೆಚ್ಚು ಮಾಡಿದೆ. ಬಟ್ ನಾವಿಲ್ಲಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ಜನಸಾಮಾನ್ಯರು ನಾವು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದು ಯಾಕೆ ಅಂದರೆ ನೀವು ನಮ್ಮ ಅಭಿವೃದ್ಧಿ ಮಾಡಿ, ನಮಗೆ ರಸ್ತೆ ಕೊಡಿ, ನೀರು ಕೊಡಿ, ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ ಕೊಟ್ಟಿದ್ದೇ ಹೊರತು ಈ ಹೈಡ್ರಾಮಾ ನೋಡೋಕ್ಕಲ್ಲ ಅಂತ ನೇರವಾಗಿ ಹೇಳ್ತಿದ್ದಾರೆ. ಯಾಕೆಂದರೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂಥ ಜನಸಾಮಾನ್ಯರ ಬದುಕು ನೆಟ್ಟಗಾಗಬೇಕು ಅನ್ನೋದಾದರೆ ಕಾಂಗ್ರೆಸ್ ಈ ಆಂತರಿಕ ಸಮಸ್ಯೆಗಳನ್ನೆಲ್ಲ ಬದಿಗಿಟ್ಟು ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗತ್ತೆ. ಅದಾಗ್ತಿಲ್ಲ ಅನ್ನೋದು ಬೇಸರದ ಸಂಗತಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಸೈಯದ್ ತಹಸೀನ್ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ. ಸೈಯದ್ ಅವರೇ, ನೀವು ಹೇಳಬೇಕು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿ ಆಯ್ಕೆ ವಿಚಾರ ದೇಶದ ಅಲ್ಪಸಂಖ್ಯಾತ ಸಮುದಾಯದವರು ಇತ್ತ ಕಡೆ ತಿರುಗಿ ನೋಡೋ ಹಂಗಂತೂ ಮಾಡಿದೆ. ಈಗ ಆಂತರಿಕವಾಗಿ ನಾವು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನ ಈ ಅಲ್ಪಸಂಖ್ಯಾತ ಕೆಲವೊಂದು ಮುಖಂಡರ ಮೇಲೆ ತೆಗೆದುಕೊಂಡಂಥ ಕ್ರಮವನ್ನು ಸರಿ ಅಂತ ವಾದಿಸ್ತಿದ್ರೆ, ಇನ್ನೊಂದಷ್ಟು ಜನ ಸರಿ ಅಲ್ಲ ಅಂತ ಹೇಳ್ತಿದ್ದಾರೆ. ಆಂತರಿಕ ಸಂಘರ್ಷಕ್ಕೆ ಕಾರಣ ಆಗಿಬಿಟ್ಟಿದೆ ಇದು. ಹಾಗಾಗಿ ನೀವು ಹೇಳಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ. ಎಟ್ ದ ಸೇಮ್ ಟೈಮ್ ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಜನ ಕೊಟ್ಟಿದ್ದು ಅಭಿವೃದ್ಧಿ ಮಾಡೋದಕ್ಕೆ, ಜನಸಾಮಾನ್ಯರ ಮೂಲಸೌಕರ್ಯಗಳನ್ನು ಒದಗಿಸೋದಕ್ಕೆ. ಬಟ್ ಅದನ್ನು ಬಿಟ್ಟು ಬೇರೆ ಎಲ್ಲ ಪ್ರಹಸನವನ್ನು ರಾಜ್ಯದ ಜನ ಕಣ್ತುಂಬಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿದೆ. ಏನಂತೀರಿ ಇದ್ರ ಬಗ್ಗೆ? ಮೊದಲಾಗಿ ಇಡೀ ರಾಜ್ಯಕ್ಕೆ ಬಸವ ಜಯಂತಿಯ ಶುಭಾಶಯಗಳು. ಮೇಡಮ್, ಇವಾಗ ನೀವು 2 ಪ್ರಶ್ನೆ ಕೇಳಿದ್ದೀರಿ. ಒಂದು ದಾವಣಗೆರೆ ಅಲ್ಪಸಂಖ್ಯಾತರ ಸಂಬಂಧವಾಗಿ, ಇನ್ನೊಂದು ಡೆವಲಪ್ಮೆಂಟ್. ಫಸ್ಟ್ ಯಾವ್ದು ಹೇಳಿ? ನಿಮ್ಗೆ ಯಾವುದು ಸರಿ ಅನ್ಸುತ್ತೆ ಅದನ್ನೇ ಹೇಳಿ. ಓಕೆ. ಇವಾಗ ಸಮುದಾಯಕ್ಕೆ ಬಂದರೆ ಕಾಂಗ್ರೆಸ್ಸಲ್ಲಿ ಸದ್ಯಕ್ಕೆ ನಾನು ಮೊದಲು ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಮುಸಲ್ಮಾನರಿಗೆ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ತಾ ಇರೋದು. ಇವ್ರಿಗೆ ಯಾವುದೇ ಥರ ನೀವು ಒಂದು ಡೆವಲಪ್ಮೆಂಟ್ ಇಲ್ಲ. ಕಾಂಗ್ರೆಸ್ಸಲ್ಲಿ ಮುಸಲ್ಮಾನ್ ಲೀಡರ್ಗಳಾಗಲಿ ಯಾರೇ ಆಗಲಿ ಗುಲಾಮರ ಥರ ಇರೋದು. ಓಪನ್ ಆಗಿ ಹೇಳ್ತೀನಿ, ಗುಲಾಮರ ಥರ ಮುಚ್ಕೊಂಡು ಬಿದ್ದಿರಬೇಕು, ಹೇಳ್ದಂಗೆ ಕೇಳಬೇಕು, ನಾವು ಚಿಕ್ಕಿ ಹೊಡೆದಾಗ ಬಾಲ್ ಅಲ್ಲಾಡಿಸ್ಬೇಕು ಅಂಥವ್ರಿಗೆ ಅಲ್ಲಿ ಉಳ್ಕಾಲ ಇದೆ. ನೀವು ಏನಾದರೂ ಧ್ವನಿಗೆ ಎತ್ತಿತೀನಿ ಅಂದರೆ ಇದೆ ಕ್ರಮಗಳು. ದಾವಣಗೆರೆ ದಕ್ಷಿಣ ಟಿಕೆಟು 80,000 ಓಟ್ ಇದ್ದಾವೆ ಮುಸ್ಲಿಮ್ಸು. ಯಾಕೆ ಕೇಳಬಾರ್ದು? ಕೇಳೋದು ತಪ್ಪ? ಯಾಕೆ ಕೇಳಬಾರ್ದು? ಇಲ್ಲಿವರೆಗೂ SS ಅವ್ರಿಗೆ, ಶಾಮನೂರು ಶಿವಶಂಕರಪ್ಪನವ್ರಿಗೆ ಸಾಥ್ ಕೊಟ್ಟಿರೋದೇ ಮುಸಲ್ಮಾನ್ ಸಮುದಾಯ. ಇಲ್ಲಿವರೆಗೂ ಅವ್ರು ಸೋಲು ಕಂಡಿಲ್ಲ. ಯಾಕಂದರೆ ಬಿಕಾಸ್ ಆಫ್ ಮುಸ್ಲಿಮ್ ಸಪೋರ್ಟ್. ಅವ್ರು ಹೇಳಿದ್ರಂತೆ, ಅಫಿಷಿಯಲಿ ಇದೆಯೋ ಇಲ್ವೋ, ಬಟ್ ಆನ್ ರೆಕಾರ್ಡ್ ಎಲ್ಲರೂ ಹೇಳ್ತಾರೆ, ಏನಾದರೂ ನಾನು ಸತ್ತರೆ ಈ ಸೀಟು ಮುಸಲ್ಮಾನರಿಗೆ ಕೊಡಬೇಕು ಅಂತ. ಓಕೆ, ಅದೊಂದು ಭಾವನೆ ಅವ್ರದ್ದು ಇರಲಿ, ಅದೊಂದು ಕಡೆ ಹೇಳೋಣ. ಇವಾಗ ಅವ್ರ ಮನೆಯಲ್ಲಿ SS ಅವ್ರು MLA ಆಗಿದ್ದರು, ಅವ್ರ ಮಗ ಮಿನಿಸ್ಟರ್ ಆಗಿದ್ದಾರೆ, ಸೊಸೆ MP ಆಗಿದ್ದಾರೆ. ಇನ್ನು ಯಜ್ಜನಕ್ಕೆ ಒಂದು ಕೆಲಸ ಮಾಡಿ, ಅಕ್ಕಪಕ್ಕದಲ್ಲಿ ಇರೋ ಟಿಕೆಟೆಲ್ಲ ಅವ್ರಿಗೆ ಕೊಟ್ಬಿಡಿ. ಇದೇನಿದು? ಇದು ಏನು ಪ್ರಜಾಪ್ರಭುತ್ವನೋ ಇಲ್ಲ ರಾಜ್ಯಪ್ರಭುತ್ವನೋ? ಅಲ್ಲಿ ಮುಸ್ಲಿಮ್ರು ಟಿಕೆಟ್ ಕೇಳಿದ್ದೆ ತಪ್ಪಾಗೋಯ್ತಾ? ಜಮೀರ್ ಅಹಮದ್ ಬಿ ಏನಂದರು, ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ರಿಸೈನ್ ಮಾಡ್ತೀನಿ.
ಅದಕ್ಕೆ ಸುರ್ಜೇವಾಲ ಡೋಂಟ್ ಕೇರ್ ಬಿಸಾಕ್ಬಿಟ್ಟು ಹೋಗ್ತಾ ಇರೋ ಬ್ಲ್ಯಾಕ್ ಮೇಲ್ ಮಾಡಬೇಡ ಅಂದ್ಬಿಟ್ರು. ಅಂಥ ದೊಡ್ಡ ಲೀಡ್ರ್ ಇವತ್ತು ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ಗೆ ಇಲ್ಲ ಅಂದರೆ ಅವ್ರ ಬೆನ್ಮೂಲ ಮುರಿದೋದಂಗೆ. ಅಂಥ ದೊಡ್ಡ ಲೀಡ್ರ್ ಮಾತಿಗೆ ಕಿಮ್ಮತ್ತಿಲ್ಲ. ಇವಾಗ ಜಬ್ಬಾರ್ ಅವ್ರಿಗೆ ಕಿಕ್ಔಟ್ ಮಾಡಿದ್ದಾರೆ, ನಾಸೀರ್ ಅವ್ರಿಗೆ ಕಿಕ್ಔಟ್ ಮಾಡಿದ್ದಾರೆ. ಒಯ್ ಅವ್ರು ಏನು ತಪ್ಪು ಮಾಡಿದಾರಂತ ಅಂದರೆ ನಿಮ್ಮಲ್ಲಿ ಏನಾದರೂ ಕೇಳಿದ್ರೆ ತಪ್ಪ ಅದು ಒಂದು. ಇದು ದ್ವೇಷದ ರಾಜಕೀಯ. ಹೌದಾ? ದ್ವೇಷದ ರಾಜಕೀಯ. ಯಾರ್ಯಾರು ಸಿ ಎಂ ಆಪ್ತರಿದ್ದಾರೋ ಅವ್ರ ಮೇಲೆ DK ಅವರು ಸಾಧಿಸ್ತಾ ಇರೋವಂಥ ರಾಜಕೀಯ ಇದು. ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇರೋದು ನೀವು ನೋಡ್ಕೊಂಡು ಬನ್ನಿ. ಬೇರೆ ಮುಸ್ಲಿಮ್ಸ್ ಅಂತಲ್ಲ, ಒಬ್ಬೊಬ್ಬರೇ ದಲಿತರಿಗೆ ಆಗಲಿ ಮುಸ್ಲಿಮ್ಸ್ಗಾಗಲಿ ಇವರು ಕಟ್ ಮಾಡ್ಕೊಂಡು ತುಳ್ಕೊಂಡು ಬರ್ತಾ ಇದ್ದಾರೆ. ಒಬ್ಬೊಬ್ರಿಗಂತಲ್ಲ, ಯಾರ್ಯಾರು ಸಿ ಎಂ ಪರ ಇದ್ದಾರೋ 5 ವರ್ಷ ಸಿ ಎಂ ಯಾರು ಅಂತಾರೋ ಅವ್ರು ಗೆಟ್ ಔಟ್. ಮಾರನೇ ದಿನನೇ DKC ಅವರು ಕರೆಕ್ಟಾಗಿ ಟೈಮ್ ಬಾಂಬ್ ಫಿಟ್ ಮಾಡಿರ್ತಾರೆ ಬ್ಲಾಸ್ಟ್ ಆದಂಗೆ. ನೋಡ್ಕೊಂಡು ಬನ್ನಿ, ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತು. ಹಿಂಗಿದೆ. ಇವಾಗ ಡೆವಲಪ್ಮೆಂಟ್ ಕೇಳಿದ್ರಿ, ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದೆ ತಪ್ಪಾಗೋಯ್ತು. ಕರೆಕ್ಟ್ ಗಾಟ್ ಇಟ್. ಜನ ಮ್ಯಾಂಡೇಟ್ ಕೊಟ್ಟಿದ್ದೆ ತಪ್ಪಾಗೋಯ್ತು. ನಾವು 3 ವರ್ಷದಿಂದ ನೋಡ್ತಾ ಇದ್ದೀವಿ ಬೇರೆ ಹಗರಣಗಳಿಂದ ಹೊರಗಿಂದ ಬಂದೇ ಇಲ್ಲ. CM DCM ಕುರ್ಚಿ ಕಿತ್ತಾಟ. ಜನ ಸಾಯ್ತಾ ಇದ್ದಾರೋ ಬದುಕ್ತಾ ಇದ್ದಾರೋ ಒಂದು ಇಲ್ಲ. ರೋಡು ರಸ್ತೆ ಗುಂಡಿಗಳು ಒಂದು ಅಭಿವೃದ್ಧಿ ಇಲ್ಲ. ಒಂದು ಸ್ಕೂಲು ಶಾಲೆ ಇಲ್ಲ, ಒಂದು ಯೂನಿವರ್ಸಿಟಿ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಗಳು ನೋಡಬಾರ್ದು. ನಿಮಗೆ ಒಂದು 10 ಪೈಸೆ ಗುಳಿಗೆನೂ ಅಲ್ಲಿ ಫ್ರೀ ಸಿಗಲ್ಲ. ಆ ಪರಿಸ್ಥಿತಿ ಆಗಿದೆ. ರೈಟ್, ಅಲ್ಲಿ ಡೀಟೇಲ್. ಇನ್ನೊಂದು ನಿಮ್ಮನ್ನ ಈ ಕರ್ನಾಟಕದ ಜನತೆ ಪುಕ್ಸಾಟಿ ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದ್ರ? ನಿಮ್ಮ ತೇವಲಗೋಸ್ಕರ, ನಿಮ್ಮ ಓಟ್ಗಳಿಗೋಸ್ಕರ ನೀವು ಎಲ್ಲ ಫ್ರೀ ಕೊಟ್ಬಿಟ್ಟು ಇವಾಗ ಮೊನ್ನೆ 56 ಪೈಸೆ ವಿದ್ಯುತ್ ಹೆಚ್ಚಿಗೆ ಮಾಡಿದ್ದೀರಿ. ಗಾಟ್ ಇಟ್. ಈ ಜನ ಎಲ್ಲಿ ಹೋಗ್ಬೇಕು, ಏನಾಗಬೇಕು ಅಂದ್ಕೊಂಡಿದ್ದೀರಿ? ರೈಟ್, ಗಾಟ್ ಇಟ್. ಪುಷ್ಪ ಅವರೇ, ನೀವು ಹೇಳಬೇಕು. ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತಹ ಅಲ್ಪಸಂಖ್ಯಾತ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಮೇಡಮ್, ನನಗೇನು ಆ ಥರ ಅನಿಸಲ್ಲ. ನೋಡಿ, ಇದು ಇವಾಗ ವಿರೋಧ ಪಕ್ಷಗಳು ಹೇಳ್ತಿದ್ದಾರೆ ಅಥವಾ ಮಾಧ್ಯಮಗಳಲ್ಲಿ ಬರ್ತಿದೆ ಅನ್ನೋ ಮಟ್ಟಿಗೆ ನಾವು ಒಪ್ಕೋಬೇಕು ಅಂತ ಏನೂ ಇಲ್ಲ. ಅವ್ರು ಯಾವ ಕಾರಣಗಳಿಗೆ ಹೇಳ್ತಾರೋ ಅಥವಾ ಕೆಲವೊಂದು ಟೈಮು ಕೆಲವೊಂದು ಸರಿ ಒಂದು ಸಣ್ಣ ಏನಾದರೂ ಒಂದು ಇದು ಬಂದಾಗ ಈ ಥರ ಬರುತ್ತೆ. ಬಟ್ ಇಲ್ಲಿ ಏನಾಯಿತು, ದಾವಣಗೆರೆಯಲ್ಲಿ ಟಿಕೆಟ್ ಯಾರು ಕೊಟ್ಟರು? ಮೊದಲಿಗೆ ಬರೋಣ. ಟಿಕೆಟ್ ವಿಚಾರಕ್ಕೆ ಬಂದಾಗ ನೋಡಿ, ಮುಖ್ಯಮಂತ್ರಿಗಳಾಗಲಿ ಅಥವಾ KPCC ಅಧ್ಯಕ್ಷರಾಗಲಿ ಇವರು ತೀರ್ಮಾನ ಮಾಡಿ ಟಿಕೆಟ್ ಕೊಡೋಕ್ಕೆ ನಮ್ಮ ಪಕ್ಷದಲ್ಲಿ ಬರಲ್ಲ. ಇದನ್ನು ಇಲ್ಲಿನ ಸ್ಥಳೀಯ ದಾವಣಗೆರೆ ಸ್ಥಳೀಯ ಮುಖಂಡರಿರ್ಬೋದು, ಕರ್ನಾಟಕ ರಾಜ್ಯದ ನಾಯಕರುಗಳಿರ್ಬೋದು, KPCC ಅಧ್ಯಕ್ಷರಿರ್ಬೋದು, ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲ ಸೇರಿ ಒಂದು ರಿಪೋರ್ಟು AICCಗೆ ಕೊಡ್ತಾರೆ. ಅದು ಸುರ್ಜೇವಾಲ ಅವರು ನಮ್ಮ AICC ಇನ್ಚಾರ್ಜ್ ಆಗಿರೋದ್ರಿಂದ ಅವ್ರ ಕೈಗೆ ತಲುಪಿಸ್ತಾರೆ, ಅವರು AICCಗೆ ತಲುಪಿಸ್ತಾರೆ, ಅವರು ಟಿಕೆಟ್ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ರಾಜ್ಯಕ್ಕಿಂತಲೂ ನಮಗೆ ಈಗ ನೋಡಿ, ರಾಷ್ಟ್ರೀಯ ಪಕ್ಷಗಳು ಅಂದಾಗಲೇ ಹೈಕಮಾಂಡ್ ನಿರ್ಧಾರ ಅಂತಿಮ ಆಗಿರುತ್ತೆ. ಅದಾದ್ಮೇಲೆ ಏನಾಯ್ತು ದಾವಣಗೆರೆ ದಂಗಲಲ್ಲಿ ಅನ್ನೋದು, ಇಲ್ಲಿ ಏನಾಯ್ತು, ಮುಸ್ಲಿಂ ನಾಯಕರು ಒಂದು ರೀತಿಯಲ್ಲಿ ಇದಾಗ್ತಿದೆ, ಅಂದರೆ ಆಂತರಿಕವಾಗಿ ಏನೋ ಕಲಹಗಳಿದೆ. ಮೊದಲಿಗೆ ಏನು ಮಾಡಿದ್ರು, ಮುಸ್ಲಿಂ ನಾಯಕರೊಬ್ಬರು ಟಿಕೆಟ್ ಕೇಳಿದ್ರು, ಫೈಲ್ವಾನ್ ಅವರು ಅಭ್ಯರ್ಥಿಯಾಗಿ ಅವರು ನಾಮಿನೇಷನ್ ಮಾಡಿದ್ರು. ಇದೆಲ್ಲ ಬೆಳವಣಿಗೆಗಳಾಯಿತು. ನಾವು 40,000 ಜನ ಇದ್ದೀವಿ, ನಮಗೂ ಕೊಡಿ ಅಂತ ಕೇಳಿದ್ರು. ಶಾಮನೂರು ಶಿವಶಂಕರಪ್ಪನವರು ಕುಟುಂಬಕ್ಕೆ ಯಾಕೆ ಕೊಡ್ತೀರಾ ಅಂತ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿನಿಂದಲೂ ಒಂದು ಸಂಪ್ರದಾಯ ಇದೆ. ಯಾವ ಕುಟುಂಬದಲ್ಲಿ ಒಬ್ಬರು ಕಾಲವಾಗ್ತಾರೋ ಆ ಕುಟುಂಬಕ್ಕೆ ಹೆಂಡತಿ ಅಥವಾ ಮಕ್ಕಳಿಗೆ ಮೊದಲನೇ ಆಪ್ಷನ್ ಆಗಿ ಕೊಡ್ತಾರೆ. ಅವ್ರು ಇಲ್ಲ ಅಂದಾಗ ಬೇರೆಯವ್ರಿಗೆ ಕೊಡ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರು ಅವಧಿ ಮುಗಿದ ಮೇಲೆ ಡೆಫಿನೆಟ್ಲಿ ಇನ್ನೊಬ್ಬರಿಗೆ ಅವಕಾಶ ಸಿಗ್ತಿತ್ತು. ಅವರು ಅಂದರೆ ಸೆಂಟ್ರಲ್ಲಿ ಕಾಲವಾಗಿದ್ದರಿಂದ ಅವರ ಫ್ಯಾಮಿಲಿಗೆ ಮೊದಲನೇ ಆಪ್ಷನ್ ಆಗಿ ಕೊಟ್ಟರು ಇದನ್ನು. ಆಮೇಲೆ AICC ತೀರ್ಮಾನ ನೋಡಿ, ಅಂತಿಮವಾಗಿ ಯಾವುದೇ ಪಕ್ಷ ಗೆಲ್ಲುವ ಅಭ್ಯರ್ಥಿಯನ್ನು ಸಹ ನೋಡುತ್ತೆ. ಮತ್ತು ಅಲ್ಲಿ ಮಾಡಿರುವ ಕೆಲಸಗಳು, ಅವರು ಕುಟುಂಬ ಸುಮ್ಮನೆ ಗೆದ್ದು ಯಾರೂ ಬರಲ್ಲ ಮೇಡಮ್. ಸುಮ್ಮನೆ ಓಟ್ ಜನಗಳು ಆಯಿತು, ಎಷ್ಟು ಜನನ ಓಲೈಕೆ ಮಾಡೋಕ್ಕಾಗತ್ತೆ? ನಾವು ಎಷ್ಟು ವರ್ಷ ಓಲೈಕೆ ಮಾಡುತ್ತೆ? ಜನ ವಿದ್ಯಾವಂತರಾಗಿದ್ದಾರೆ. ಈಗ ನಾವೆಲ್ಲ ಹೇಳ್ತೀವಿ ಇಲ್ಲ ಕುಟುಂಬ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ಓಟ್
ಆಗ್ತಾರೆ, ಹೆಂಗಾಗ್ತಾರೆ? ವಿದ್ಯಾವಂತ ಸಮಾಜ ಇವತ್ತು ಜನ್ಸಿ ಕಾಲದಲ್ಲಿ ಇದೀವಿ ನಾವು. ಸೊ ಇಂಥ ಕಾಲದಲ್ಲಿ ಶಾಮನೂರ್ ಶಿವಶಂಕರಪ್ಪರ ಬ್ಲೈಂಡ್ ಆಗಿ ಯಾರು ಹೋಗಿ ವೋಟ್ ಹಾಕಿ ಗೆಲ್ಸ್ಬಿಡಲ್ಲ ಮೇಡಮ್. ಅವರು ಅಲ್ಲಿ ಕೆಲಸ ಮಾಡಿರ್ಬೇಕು ಅಥವಾ ವೈಯಕ್ತಿಕವಾಗಿ ವರ್ಚಸ್ಸಿರ್ಬೇಕು. ಶಾಮನೂರ್ ಶಿವಶಂಕರಪ್ಪರವರು ಅಜಾತ ಶತ್ರು ಆಗಿದ್ರು, ಆಮೇಲೆ ಜಾತ್ಯತೀತವಾದಿಯಾಗಿದ್ರು. ಅವರು ಸಹ ಮುಸ್ಲಿಮರೊಂದಿಗೆ ಮೊದಲಿನಿಂದನೂ ಕೆಲಸ ಮಾಡ್ಕೊಂಡ್ ಬಂದಿದ್ರು. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಮುಸ್ಲಿಂ ಅವ್ರು ಏನ್ ಕೇಳಿದರೆ ಅದು ತಪ್ಪಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಲ್ಪಸಂಖ್ಯಾತ ನಾಯಕರೇ ಹೇಳೋ ಪ್ರಕಾರ ಸ್ವತಃ ಶಾಮನೂರ್ ಶಿವಶಂಕರಪ್ಪನವರು ನನ್ನ ಕಾಲವಾದ ನಂತರ ಈ ಟಿಕೆಟ್ ನಿಮ್ಮದು ಅನ್ನುವಂಥ ಭರವಸೆಯನ್ನು ಕೊಟ್ಟಾಗ ಸ್ವತಃ ಶಾಮನೂರ್ ಶಿವಶಂಕರಪ್ಪನವರೇ ಹಂಗೆ ಹೇಳಿದ್ರೆ ಅವ್ರ ಆತ್ಮ ಖುಷಿಯಾಗುವಂಥ ನಡೆಯನ್ನ ಕಾಂಗ್ರೆಸ್ ನಂತರ ಅಂದ್ರೆ ನೋಡಿ 5 ವರ್ಷ ಪೀರಿಯಡ್ ದಾಟಿ ಈ ಗೌರ್ಮೆಂಟ್ ಬಿಟ್ಟು ನೆಕ್ಸ್ಟ್ ಗೌರ್ಮೆಂಟ್ ಅಲ್ಲಿ ಅಂತ ಬಂದಿದ್ದಾಗ ಡೆಫಿನೆಟ್ಲಿ ಇತ್ತು ಅವಕಾಶ. ನೋಡಿ, ಒಂದು ಮಾತು ಸಂಪ್ರದಾಯಬದ್ಧವಾಗಿ ಒಂದು ಮಾತು ಕೇಳಿದ್ದಾರೆ KPCC ಇಂದ. ಅವ್ರು ನಮ್ಮ ಕುಟುಂಬಕ್ಕೆ ಬೇಡ ಅಂದಿದ್ರೆ ಡೆಫಿನೆಟ್ಲಿ ಇನ್ನೊಬ್ಬರಿಗೆ ಕೊಡ್ತಿದ್ರು, ಇಲ್ಲ ಅಂತ ಏನಿಲ್ಲ. ಅದಾದ್ಮೇಲೆ MP ಇದ್ದಾರೆ, ಅಲ್ಲೇ MLA ಇದ್ದಾರೆ, ಮಿನಿಸ್ಟ್ರು ಕೂಡ SS ಮಲ್ಲಿಕಾರ್ಜುನ್. ಹೌದು ಮೇಡಮ್, ಅಂದ್ಮೇಲೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರೆ ಆ 80,000 ಓಟ್ ನಿಮ್ದೇ ಅಲ್ವಾ? ಅವ್ರ ಕುಟುಂಬದಲ್ಲಿ ಎಷ್ಟಿದ್ದಾರೆ ಅನ್ನೋದಕ್ಕಿಂತಲೂ ನಮ್ಮ ಕಾಂಗ್ರೆಸ್ ಅಲ್ಲಿ ಇದೊಂದೇ ಅಂತ ತಗೋಬೇಡಿ ನೀವು. ಸುಮಾರು ಕಡೆ ಈಗ ಧ್ರುವ ನಾರಾಯಣ್ ಅವರು ಅಕಾಲಿಕವಾಗಿದ್ದಾಗ ಅವ್ರ ಮಗನಿಗೆ ಕೊಟ್ಟಿದ್ದು ನಾವು ಮೊದಲಿಗೆ. ಈಗ ಯಾರೋ ಒಬ್ರು ಸತ್ತಾಗ ಅವ್ರ ಹೆಂಡತಿಗೆ ಮೊದಲು ಆಪ್ಷನ್ ಆಗಿ ಕೇಳ್ತೀವಿ, ಆಮೇಲೆ ನೆಕ್ಸ್ಟ್ ಬೇರೆಯವ್ರಿಗೆ ಕೊಡ್ತೀವಿ. ಸೊ ಅಲ್ಲಿ ಯಾರು ಇಲ್ಲ ಅವ್ರ ಕುಟುಂಬದಲ್ಲಿ ಅಂದಾಗ ಈಗ ಮೇಟಿಯವ್ರ ಮಗನಿಗೆ ಕೊಟ್ಟಿದ್ದು. ಅಲ್ಲೂ ಸಹ ಕುಟುಂಬದಲ್ಲಿ 4 ಜನನ ಅವರು ಅಲ್ಲೂ ಇರಿಸ್ಮುರ್ಸಿದ್ದಾಗ ಅವ್ರನ್ನೆಲ್ಲಾನು ಈಗ ವಿನಾಕಾರಣ ಪಾಪ ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಕಾಂಗ್ರೆಸ್ ಬಲಿಯಾಯ್ತು ಅಂತ ಅನ್ಸಲ್ಲ ನನಗೇನು. ಆ ಥರ ಅನ್ಸಲ್ಲ ಮೇಡಮ್. ನೋಡಿ, ಇವಾಗ ಅವರು ಏನು ನಾಮಿನೇಷನ್ ಮಾಡಿದ್ರು, CM ಸಿದ್ದರಾಮಯ್ಯನವರು ಹೋಗಿ ಅವರ ಮನವೊಲಿಸಿದ್ರು, ಅವರಿಗೆ ಏನು ಮುಂದೆ ಕೊಡ್ಬೋದು ಅನ್ನೋದನ್ನ ಕೊಟ್ಟರು. ಅದಲ್ಲದೆ ನೋಡಿ, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ 10 MLAಗಳಿದ್ದಾರೆ ಇವತ್ತು. ಒಳ್ಳೆ ಉನ್ನತ ಸ್ಥಾನಗಳಲ್ಲಿ ಮುಸ್ಲಿಂ ಮುಖಂಡರಿದ್ದಾರೆ. ಮುಸ್ಲಿಂ ಅವರು ಅಂದ್ರೆ ಇವಾಗ ಮಂತ್ರಿಗಳಾದಂತಹ ಜಮೀರ್ ಸಾಹೇಬ್ರು ಇರ್ಬೋದು, ಅದಲ್ಲದೆ ನಮ್ಮ ರಾಜ್ಯದ ಅತ್ಯುನ್ನತ ಒಂದು ಏನು ಇದರಲ್ಲಿ ನಮ್ಮ UT ಖಾದರ್ ಸಾಹೇಬ್ರು ಇದ್ದಾರೆ. ಅದಲ್ಲದೆ 15 ಜನಕ್ಕೆ ರಾಜ್ಯದಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ, 9 ಜನ MLAಗಳಿದ್ದಾರೆ. ಸೊ ಎಲ್ಲಾ MLC ಇರ್ಬೋದು, ಎಲ್ಲಾ ಸ್ಥಾನಮಾನಗಳನ್ನ ಸಹ ಇವರಿಗೆ ರಾಜ್ಯಸಭಾ ಮೆಂಬರ್ ಮಾಡಿರೋದಿರ್ಬೋದು, ಎಲ್ಲಾನು ಸಹ ಕಾಂಗ್ರೆಸ್ ಅವ್ರಿಗೆ ಯಾವ್ದ್ರಲ್ಲೂ ಪಾಲು ಕೊಟ್ಟಿದೀವಿ. ಅದಲ್ದೇನು ನಿಗಮ ಮಂಡಳಿಗಳ ಚೇರ್ಮನ್ಗಳಿಂದ ಹಿಡಿದು ಎಲ್ಲರಿಗೂ ಅಲ್ಪಸಂಖ್ಯಾತರಿಗೆ ಏನು ಅವ್ರಿಗೆ ಕೊಡಬೇಕು ಎಲ್ಲಾ ಕೋಟಾ ಅಲ್ಲೂ ಸಹ ಅವರಿಗೆ ಅಲ್ಲೊಂದು ಅಸಮಾಧಾನ ಇದೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಉತ್ಕರ್ಷ್ ಅವರೇ, ನೀವು ಮಾತಾಡಬೇಕು. ಕಾಂಗ್ರೆಸ್ ಅಂದಾಗ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ಅನ್ನುವಂಥ ವಾತಾವರಣ ಹಿಂದಿನಿಂದ ಇರುವಂಥದ್ದು. ಅವ್ರಿಗೇನೋ ಅನ್ಯಾಯ ಆಗ್ಬಿಟ್ಟಿದೆ, ಈ ಕ್ಷಣದ ಸಿಟ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಯ್ಯೋ, ಪ್ರಶ್ನೆ ಕೇಳಂಗಿಲ್ವಾ, ಟಿಕೆಟ್ ಕೇಳಂಗಿಲ್ವಾ, ಕೇಳಿದ್ರೂ ಕೊಡಲ್ವಾ, ನಮ್ಮ ಆಂತರಿಕ ನೋವನ್ನು ಹೆಂಗೋ ಬಹಿರಂಗಪಡಿಸಿದ್ರು ಅದಕ್ಕೂ ಕ್ರಮ ತಗೋತಾರ. ಈ ರೀತಿಯ ಒಂದು ವಾತಾವರಣ ಪಾಪ ಸಮುದಾಯದಲ್ಲಿದೆ. ರೈಟ್, ಜಾತ್ಯತೀತ ಜನತಾದಳ JDS ಜೊತೆ ಹೋಗೋಣ ಅಂತ ಹೇಳಿದ್ರೆ ಅವ್ರು ಬೇರೆ ಕೋಮುವಾದಿ ಪಕ್ಷ ಅಂತ ಕರೆಸ್ಕೊಳುತ್ತೆ, BJP ಜೊತೆ ಕೈ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ನೋವು ಇದು ನಂದಲ್ಲ, ಅವರ ಭಾವನೆ. ಇಂಥ ಸಂದಿಗ್ಧತೆಯನ್ನು, ಸೂಕ್ಷ್ಮ ಗಂಭೀರ ವಿಚಾರಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ನಾವಿದ್ದೀವಿ. ನೀವು ಅಂಥ ಆತಂಕ ಬೇಡ, ಈ ಥರದ್ದು ಯಾವುದು ಬರಲ್ವಲ್ಲ, ಇದ್ರಲ್ಲಿ ಚಳಿನೇ ಕಾಯಿಸ್ಕೊತಿರಲ್ಲ ನೀವು ಅಂತ ನೋಡಿ. ಒಂದು ಬಹಳ ಸ್ಪಷ್ಟಪಡಿಸ್ತೀನಿ, ಅದು ನಿಮ್ಮ ವ್ಯಾಖ್ಯಾನ ನೋಡಿ ಮೇಡಮ್. ಕಳೆದ ಅವರ ಭಾವನೆ, ಅದು ಎಲ್ಲ ಮುಸಲ್ಮಾನರ ಎಲ್ಲ ಮುಸಲ್ಮಾನರದ ಆ ರೀತಿ ಭಾವನೆ ಇಲ್ಲ. ನಾನು ಹೇಳ್ಬಿಡ್ತೀನಿ. ಈಗ ನೋಡಿ, ಕಳೆದ 3 ವರ್ಷದಿಂದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿಜವಾಗ್ಲೂ ಅಭಿವೃದ್ಧಿ ಬಗ್ಗೆ ಹೆಚ್ಚು ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ನಿಜವಾಗ್ಲೂ ಚರ್ಚೆ ಆಗ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಬಣ ಬಡಿದಾಟ. DK ಶಿವಕುಮಾರ್ ಅವ್ರದ್ದೊಂದು ಟೀಮು, ಸಿದ್ದರಾಮಯ್ಯನವ್ರದ್ದೊಂದು ಟೀಮು. ನಾವು ಚುನಾವಣೆಯಲ್ಲಿ ಕೂಡ ನೋಡಿದ್ವಿ ಯಾವ ರೀತಿ ಇವ್ರ ಟೀಮ್ ದಾವಣಗೆರೆಯಲ್ಲಿ ಮಾತ್ರ ಕೆಲಸ ಮಾಡ್ತು, ಸಿದ್ದರಾಮಯ್ಯನವ್ರ ಟೀಮು ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತು. ಮತ್ತೆ ಈಗ ಪಾಪ ಸಿದ್ದರಾಮಯ್ಯನವ್ರು ಮಾತೆತ್ತಿದ್ರೆ ನಾನೇ ಮುಸಲ್ಮಾನ್ ಸಮುದಾಯದ ಸರ್ವೋಚ್ಚ ನಾಯಕ ಅಂತ ಹೇಳಿದ್ರು. ಮತ್ತೆ ಸಾದಿಕ್ ಪೈಲ್ವಾನ್ ಅಲ್ಲಾ ಮೇಲೆ ಆಣೆಗೂ ನಾನು ಟಿಕೆಟ್ ತಗೊಳಲ್ಲ ವಾಪಸ್ ಅಂದ್ರು. ಗೊತ್ತಿಲ್ಲ ಅವ್ರಿಗೆ ಸಿದ್ದರಾಮಯ್ಯನವ್ರು ಅಲ್ಲಾಗಿಂತ ದೊಡ್ಡದಾಗಿ ಕಾಣಿಸ್ತಾರೆ. ಏನು ಸರ್, ಬಹುಶಃ ನನಗೆ ಮುಸಲ್ಮಾನ್ ಸಮುದಾಯ ಬಂಧುಗಳಲ್ಲಿ ಅಲ್ಲಾನೇ ಸರ್ವಶ್ರೇಷ್ಠರು, ನಾವೆಲ್ಲ ಗೌರವಿಸ್ತಕ್ಕಂಥ ದೇವರು ಅವರು ಕೂಡ. ಹಾಗಾಗಿ ಅವ್ರಿಗಿಂತ ದೊಡ್ಡವರಾಗಿ ಕಾಣಿಸ್ತಾರೋ ಗೊತ್ತಿಲ್ಲ. ಹಾಗಾಗಿ ಯಾವ ರೀತಿ ಮುಸಲ್ಮಾನ್ ಸಮುದಾಯವನ್ನು ನಡೆಸ್ಕೊಂಡ್ರು ಅನ್ನೋಂಥದ್ದು ಸ್ಪಷ್ಟವಾಗಿ ಬಟಾಬೈಲಾಗಿದೆ. ಕಾಂಗ್ರೆಸ್ನ ಡೋಂಗಿತನ, ಕಾಂಗ್ರೆಸ್ನ ಸುಳ್ಳು ನಿಲುವುಗಳು ಬಟಾಬೈಲಾಗಿದೆ. ಆಮೇಲೆ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, BJP ಮುಸಲ್ಮಾನರ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ, BJP ಮುಸಲ್ಮಾನ್ ವಿರೋಧಿ ಅಂತ ಕಾಂಗ್ರೆಸ್ನವ್ರು ಕೂಡ ಹೇಳ್ತಿದ್ದಾರೆ. ಅದಕ್ಕೆ ನಾನು ಒಂದಷ್ಟು ಸ್ಪಷ್ಟೀಕರಣವನ್ನು ಕೊಟ್ಬಿಡ್ತೀನಿ. ಯಾಕಂದ್ರೆ ಸುಳ್ಳು
ಸುಳ್ಳುಗಳನ್ನು ಹೇಳಿ ಮುಸಲ್ಮಾನ್ ಸಮುದಾಯವನ್ನು ದಾರಿ ತಪ್ಪಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದೇ ಒಂದು ನಿಮಿಷ ನೋಡಿ, ಈಗ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಮುಖ್ತಾರ್ ಅಬ್ಬಾಸ್ ನಖ್ವಿ, ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಫಾರ್ ಮೈನಾರಿಟಿ ಅಫೇರ್ಸ್, ರಾಜ್ಯಸಭಾ MP ಆಗಿದ್ರು. ಸಯೀದ್ ಜಫರ್ ಇಸ್ಲಾಂ ರಾಜ್ಯಸಭಾ MP ಆಗಿದ್ರು. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ವಕ್ತಾರರು, ಚೀಫ್ ಸ್ಪೋಕ್ಸ್ ಪರ್ಸನ್ ಆಗಿದ್ರು. ಆರಿಫ್ ಮೊಹಮ್ಮದ್ ಖಾನ್, ಎಂಥ ಪಾಂಡಿತ್ಯ ಇರ್ತಕ್ಕಂಥ ವ್ಯಕ್ತಿ, ಗವರ್ನರ್ ಆಫ್ ಕೇರಳ, ಈಗ ಗವರ್ನರ್ ಆಫ್ ಬೆಂಗಾಲ್ ಆಗಿರ್ತಕ್ಕಂಥದ್ದು. ಸಿಕಂದರ್ ಭಟ್ ಅಂತ, MJ ಅಕ್ಬರ್ ಅವರು ಎಂಥ ಪ್ರಾಲಿಫಿಕ್ ಆಗಿ ವಿದ್ಯಾವಂತರಾಗಿದ್ದಂಥವ್ರು, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಕ್ಸ್ಟರ್ನಲ್ ಅಫೇರ್ಸ್. ಶಾನವಾಜ್ ಹುಸೇನ್ ಅವರು ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಅಂಡ್ ಪ್ರಾಮಿನೆಂಟ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್. ಜಫಾರ್ ಸರೇಶ್ವಾಲಾ ಭಾರತೀಯ ಜನತಾ ಪಾರ್ಟಿಯ ಲೀಡರ್ ಆಗಿದ್ದಂಥವ್ರು. ಈ ರೀತಿ ಅನೇಕ ಜನ ಮುಸಲ್ಮಾನರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಮತ್ತೆ ಕರ್ನಾಟಕದಲ್ಲಿ 2008ರಲ್ಲಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಮುಮ್ತಾಜ್ ಅಲಿ ಖಾನ್ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಮಿನಿಸ್ಟರ್ ಆಗಿದ್ದಂಥವ್ರು. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಕೊಟ್ಟಂತ ಘೋಷಣೆ ನರೇಂದ್ರ ಮೋದಿ ಅವರು ಮಾತ್ರ. ಮತ್ತೆ ನಾನು ಮೊನ್ನೆ ಒಂದು ರಿಪೋರ್ಟ್ ಅನ್ನು ಓದ್ತಾ ಇದ್ರೆ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಮುಸಲ್ಮಾನರಿಗೆ ತಲುಪಿದೆ, ಎಲ್ಲೂ ಭೇದ ಭಾವ ಇಲ್ಲ. ಮತ್ತೆ ನೀವು ಈ ಹಿಂದೆ ನಡೆದಂತ ಬಿಹಾರ ಮತ್ತೆ ಅನೇಕ ಚುನಾವಣೆಗಳಲ್ಲಿ ಮುಸಲ್ಮಾನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಟ್ಟಿದ್ದಾರೆ. ಇವತ್ತು ವೆಸ್ಟ್ ಬೆಂಗಾಲ್ನ ಭಾರತೀಯ ಜನತಾ ಪಾರ್ಟಿ ಒಬ್ಬ ಉಪಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷರು ಮುಸಲ್ಮಾನರಿದ್ದಾರೆ. ಸೊ ಮುಸಲ್ಮಾನರಿಗೆ ಕೊಡಬೇಕಾದಂತ ಎಲ್ಲ ಗೌರವಗಳನ್ನ ಕೊಡ್ತಾ ಇದ್ದೇವೆ. ಆಯಾ ಕಾಲಘಟ್ಟಕ್ಕೆ ನಾವು ಒಂದು ವಿನ್ನಿಂಗ್ ಫಾರ್ಮುಲಾಸ್ ಅನ್ನು ನೋಡಿಕೊಂಡು ಪಾರ್ಟಿಯಲ್ಲಿ ಟಿಕೆಟ್ ಅನ್ನ ಕೊಡ್ತಕ್ಕಂಥದ್ದು, ರೆಪ್ರೆಸೆಂಟೇಷನ್ ಕೊಡ್ತಕ್ಕಂಥದ್ದು. ಸೊ ಪದೇ ಪದೇ ಈಗ ನೀವು ಆಯ್ತಪ್ಪ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರಿಗೆ ಏನ್ ಮಾಡಿದೆ ಅಂತ ಹೇಳಿದೀನಿ, ನ್ಯಾಯಯುತವಾಗಿ ಮಾಡಿರುವಂಥದ್ದು. ಈಗ ನೀವು ಸರ್ವಶ್ರೇಷ್ಠರಲ್ವಾ, ಮುಸಲ್ಮಾನರ ಸರ್ವೋಚ್ಚ ಉದ್ಧಾರಕರು ಎಲ್ಲ ನೀವೇ ಅಂತ ನೀವು ಬಿಂಬಿಸ್ಕೊಳ್ತೀರಲ್ವಾ. ಹಾಗಾದ್ರೆ ಜಬ್ಬಾರ್ ಅವ್ರನ್ನ ಯಾಕೆ ಕಿತ್ ಬಿಸಾಕಿದ್ರಿ? ನಜೀರ್ ಅಹಮದ್ ಅವ್ರನ್ನ ಯಾಕೆ ಕಿತ್ ಬಿಸಾಕಿದ್ರಿ? ಜಮೀರ್ ಅಹಮದ್ ಖಾನ್ ಅವ್ರನ್ನ ಪಾಪ ಅವ್ರನ್ನ ಬರದೇ ಇದ್ದಂಗೆ ಮಾಡಿದ್ರು. ಆಮೇಲೆ ಅವ್ರಿಗೆ ನೇರವಾಗಿ ಸವಾಲ್ ಹಾಕಿದ್ರು ಇದೇ ಮಲ್ಲಿಕಾರ್ಜುನ್ ಅವರು. ಆಮೇಲೆ ಈ ಮಲ್ಲಿಕಾರ್ಜುನ್ ಶಾಮನೂರ್ ಶಿವಶಂಕರಪ್ಪನವ್ರದ್ದು ಅವತ್ತಿಂದನೂ ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆನೆ. ಏನೋ ಇವ್ರು ಬಿಟ್ರೆ ಇನ್ಯಾರು ಇಲ್ವೇ ಇಲ್ಲ ರಾಜ್ಯದಲ್ಲಿ ಅನ್ನುವಂತ ಒಂದು ಭಾವನೆ ಇವ್ರಿಗಿದೆ ಅವತ್ತಿಂದನೂ ಕೂಡ. ಶಾಮನೂರ್ ಶಿವಶಂಕರಪ್ಪನವ್ರು ಯಡಿಯೂರಪ್ಪನವ್ರು ಇದ್ದಂಗೆ ಅಲ್ಲ, ಯಡಿಯೂರಪ್ಪನವ್ರದಲ್ಲ ನಾನು ಹೇಳ್ತಿದ್ದೆ. ಯಡಿಯೂರಪ್ಪನವ್ರದ್ದು ಯಾಕೆ? ಹಂಗ್ ಬಂದ್ರೆ ಶಾಮನೂರ್ ಶಿವಶಂಕರಪ್ಪನವ್ರು ನೀವು ಮಾತಾಡೋ ದಾಟಿನೂ ಮುಂಚೆ ಕೇಳಿ, ಅವರೇ ಒಂದ್ ರೀತಿಯ ಸರ್ವಶ್ರೇಷ್ಠರು, ಅವರೇ ನಂಬರ್ 1 ಅನ್ನೋ ರೀತಿ ನಾಯಕರಿಗೆ ಹೆಂಗ್ ಮಾತಾಡ್ಬೇಕು ಆ ರೀತಿ. ಈ ರೀತಿ ಏನು ಅನೇಕ ಸಮಸ್ಯೆಗಳು ಮುಸಲ್ಮಾನರನ್ನ ಯಾವ ರೀತಿ ನಡ್ಸ್ಕೊಂಡ್ರಲ್ಲ ಪಾಪ ಜಬ್ಬಾರ್ ಅವರು. ಅವ್ರು ಮೊನ್ನೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ ನೋಡ್ತಾ ಅಸಹಾಯಕವಾಗಿ ಸ್ಟೇಟ್ಮೆಂಟ್ ಕೊಟ್ರು. MLC ಆಗಿದ್ದವರು, ಅವ್ರನ್ನ ಕೇಳು ಕೂಡ ಇರಲಿಲ್ಲ ಏನು ಅಂತ, ಅಲ್ಪಸಂಖ್ಯಾತ ಘಟಕ ಕಿತ್ ಬಿಸಾಕಿದ್ರು. ನಜೀರ್ ಅಹಮದ್ ಅವ್ರು ಸೀನಿಯರ್ ಮೋಸ್ಟ್ ರಾಜಕಾರಣಿಗಳು, ಸಿದ್ದರಾಮಯ್ಯನವ್ರು ಲೆಫ್ಟ್ ಟು ರೈಟ್ 24 ಗಂಟೆ ಸಿದ್ದರಾಮಯ್ಯನವ್ರ ಜೊತೆನೇ ಇರ್ತಿದ್ರಲ್ರಿ. ಸಿದ್ದರಾಮಯ್ಯನವ್ರು ಬಂದು ಉತ್ತರ ಕೊಡ್ಲಿ, ನೀವು ಅಬ್ಸರ್ವ್ ಮಾಡಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. KN ರಾಜಣ್ಣ ಕನೆಕ್ಟ್ ಮಾಡ್ತೀರಾ ನೀವು? KN ರಾಜಣ್ಣ ಅಲ್ಲ, ಹೇಳಲೇಬೇಕಲ್ಲ, ಈಗ ಕಾಂಗ್ರೆಸ್ ಅವ್ರ ಕೈಲಾಗಲ್ಲ, ನಾವು ಹೇಳಲೇಬೇಕು ಬಿಜೆಪಿ ಅವರು. KN ರಾಜಣ್ಣ ವಾಲ್ಮೀಕಿ ಸಮಾಜ, ನಾಗೇಂದ್ರ ವಾಲ್ಮೀಕಿ ಸಮಾಜ, ಜಬ್ಬಾರ್ ಮುಸಲ್ಮಾನ್ ಸಮುದಾಯ, ನಜೀರ್ ಅಹಮದ್ ಮುಸಲ್ಮಾನ್ ಸಮುದಾಯ, ಈಗ ಜಮೀರ್ ಅಹಮದ್ ಖಾನ್ ಮುಸಲ್ಮಾನ್ ಸಮುದಾಯ. ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಬಾಗಲಕೋಟೆ ದಾವಣಗೆರೆ ಬೊಬ್ಬೆ ಹೊಡ್ಕೊಂಡ್ರಲ್ಲ, ನಾನೇ ಅಹಿಂದ ಅಂತ. ಈಗ ಅದೇ ಸಮುದಾಯದವ್ರನ್ನ ಕಿತ್ ಬಿಸಾಕ್ತಿರಲ್ರಿ. ಉತ್ತರ ಕೊಡಕ್ಕೆ ಹೇಳಿ ಸಿದ್ದರಾಮಯ್ಯ ನೈತಿಕತೆ ಬಂಡ ಇದೆ ಹೊಡೆಯಕ್ಕೆ DK ಶಿವಕುಮಾರ್ ಅವ್ರಿಗೆ. ಅಲ್ಲ, ಇವ್ರನ್ನೇ ಹೊಡಿತಾರೆ, ಟಗರ್ನೇ ಹೊಡೆದು ಬಿಡ್ತಾರೆ. ರೈಟ್, ಗಾಟ್ ಇಟ್. ಸೈಯದ್ ಅವರು ನೀವು ಹೇಳ್ಬೇಕಂಗಾದ್ರೆ ಸಿದ್ದರಾಮಯ್ಯ ಬಣದ ಕೆಲ ಅಲ್ಪಸಂಖ್ಯಾತರ ನಾಯಕರನ್ನ ಹಂಗಾದ್ರೆ DK ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದಾರ? ಒಂದು ಪಕ್ಷ ಟಾರ್ಗೆಟ್ ಮಾಡಿದ್ದೇ ಆದರೆ ಅಲ್ಪಸಂಖ್ಯಾತರು ವೋಟ್ ಬ್ಯಾಂಕ್ ಕಾಂಗ್ರೆಸ್ಗೆ, ಅವ್ರನ್ನೇ ಕಳ್ಕೊಂಡಂಗಲ್ವಾ ಮೇಡಮ್? DK ಶಿವಕುಮಾರ್ ಅವರು ಪ್ರಾಬಬ್ಲಿ ಜಮೀರ್ ಅಹಮದ್ ಅವ್ರ ಮೇಲೆ ಹೆಚ್ಚು ಕಡಿಮೆ 1.5 ವರ್ಷ 2 ವರ್ಷ ಹಿಂದಿಂದಾನೇ ಅವ್ರ ಮೇಲೆ ಕಂಡಿಟ್ಟಿದ್ದಾರೆ. ಇದೇ ಬ್ಯಾಂಗ್ಳೂರು ಪ್ಯಾಲೇಸಲ್ಲಿ ಸಮಾವೇಶ ಆದಾಗ ಘೋಷಣೆ ಕೂಗಿದಾಗ ಹೆಂಗ್ ವರ್ತನೆ ಮಾಡಿದ್ದಾರಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಅಲ್ಲಿಂದಾನೇ, ಯಾಕಂದರೆ ಜಮೀರ್ ಅಹಮದ್ ಅವರು ನಮ್ಮ CM ಅವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ತಲೆ ಮೇಲೆ ಕರಗ ಓದ್ಕೊಂಡು ಮೆರೆದಂಗೆ ಮೆರೀತಾರೆ. ಸೊ ಹಂಗಾಗಿ ಮೇನ್ ಟಾರ್ಗೆಟ್ ಅವರೇ. ಯಾರು? ಜಮೀರ್ ಅಹಮದ್ ಖಾನ್. ಉಳಿದಿರೋದೆಲ್ಲ ಇವೆಲ್ಲ ಮಾಮೂಲಿ. ಇವಾಗ ಬಲಿ ಕೊಡೋಕ್ಕೆ ಕೋಳಿ ಕುರಿ ಇರ್ತಾವಲ್ಲ, ಹಂಗೆ ಜಮೀರ್ ಅಹಮದ್ ಖಾನ್ ಅಂದರೆ ಒಂಥರ ಕೋಣ ಇದ್ದಂಗೆ, ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟು ಈ ಸಣ್ಣ ಏನಿದೆಯೋ ಇದಕ್ಕೆ ಬಲಿ ಕೊಡ್ದಂಗೆ ಟಾರ್ಗೆಟ್ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಇವಾಗ ಯಾರೇ ಮುಸ್ಲಿಂ ಅಂತಲ್ಲ ಮೇಡಮ್, ನಾನು ಆವಾಗಲೂ ಹೇಳಿದ್ದೀನಿ, ಪ್ರತಿಯೊಂದು ಜಾತಿಯವ್ರಿಗೆ ಇವರು ಯಾರ್ಯಾರು ಇವ್ರಿಗೆ CM ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಆಪ್ತರಾಗಿರ್ತಾರೋ ಅವ್ರು ಕ್ಲೋಸ್ ಮಾಡ್ಕೊಂಡೇ ಬಂದಿದ್ದಾರೆ. ಇವಾಗ ನಮ್ಮ ಪುಲಿಗೇಶನ್ ನಗರ ಅಖಂಡ ಅವ್ರಿಗೆ ತುಳಿದಾಗ್ಬಿಟ್ರು.
ಅವ್ರಿಗೆ ನಿರ್ಣಾಮ ಮಾಡಿಬಿಟ್ರು, ಟಿಕೆಟ್ ತಪ್ಪಿಸ್ಬಿಟ್ರು. ಇದೇ ರೀತಿ ಪ್ರತಿಯೊಂದು ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ಮಾತು ಇವ್ರು ಮರೀತಾ ಇದ್ದಾರೆ, ಇವತ್ತು ಮುಸ್ಲಿಂ ಸಮುದಾಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ. ಇಟ್ಸ್ ಮೈ ಓಪನ್ ಚಾಲೆಂಜ್. ಇಟ್ಸ್ ಮೈ ಓಪನ್ ಚಾಲೆಂಜ್. ಇವರು ಕಾಂಗ್ರೆಸ್ ಅವರು ಬ್ರಿಟಿಷ್ ಪಾಲಿಸಿ, ಆಗಲೇ ಮೇಡಮ್ ಅವ್ರು ಹೇಳಿದ್ರು, ಪ್ರತಿಯೊಂದು ಮುಸ್ಲಿಮರಿಗೆ ಉನ್ನತ ಸ್ಥಾನ ಕೊಟ್ಬಿಟ್ಟಿದ್ದೀವಿ ಅಂತ. ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು, ಯಾವ ಸ್ಥಾನ ಕೊಟ್ಟಿದ್ದಾರೋ ಬಹುಶಃ. ಯಾವ ಪಕ್ಷದಲ್ಲಿರೋದು? JDS ಅಲ್ವಾ? ಬಿಜೆಪಿ ಜೊತೆ ಇದ್ದೀರಾ ಅಲ್ವಾ? ನಾನು ಯಾವ ಜೊತೆ ಒಂದ್ ನಿಮಿಷ, ರಾಜ್ಯದಲ್ಲಿ 220 ಕ್ಷೇತ್ರ, 4 ಕ್ಷೇತ್ರಗಳಲ್ಲಿ ಬಿಜೆಪಿ ಅವರು ಮುಸ್ಲಿಮರಿಗೆ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ? ಅಲ್ಲ, ನೀವು ಇದನ್ನ ಮೊದಲು ಉತ್ತರ ಕೊಡಿ. ನೀವು ಮೊದಲು ಉತ್ತರ ಕೊಡಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಮುಸ್ಲಿಮರಿಗೆ ಬಿಜೆಪಿ ಅವರು ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ? ನಂಬೇಕಾಗಿಲ್ಲ, ನಾವು 24 ಸೀಟ್ ಕೊಟ್ಟಿದ್ದೀವಿ. ಅಲ್ಲ, ಈಗ ಜೊತೆ ಇದಾರಲ್ವಾ ಮೇಡಮ್, ಇವರು ಹೇಳಿದ್ರು ನಮ್ದು ಮುಸ್ಲಿಂ ಮಂಚಿದೆ, ನಮ್ಮ ಇಷ್ಟು ಜನ ಪರ್ಸನ್ ಆಗಿದ್ರು, ಇನ್ನೊಂದು ಹೇಳಿದ್ರು. ಈಗ ನಮ್ಮಲ್ಲಿ ಮುಸ್ಲಿಂ ಅವರೆಲ್ಲ ಇವ್ರಿಗೆ ನಿಜವಾಗ್ಲೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಮಾತು ಇವ್ರ ಬಾಯಲ್ಲಿ ಬರ್ಬೇಕಂದ್ರೆ 224 ಕ್ಷೇತ್ರದಲ್ಲಿ ಒಂದು ಮುಸ್ಲಿಂ ಟಿಕೆಟ್ ಆದ್ರೂ ಕೊಟ್ಟಿದಾರ? ಅದೋಗ್ಲಿ, ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರೋ ಪ್ರಧಾನಮಂತ್ರಿಗಳು ಒಬ್ಬ ಕ್ರಿಕೆಟರ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಕೈ ಕುಲ್ಕಲ್ಲ, ನಾಚಿಕೆಗೇಡಿನ ವಿಷಯ. ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಇವರು ಮುಸ್ಲಿಮರ ಬಗ್ಗೆ? ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ ನಾವೇ. ಸುಮ್ನೆ ಇರಿ, ಯಾವ ಕಾರಣಕ್ಕೆ ಮಾಡ್ತೀರಾ, ಯಾರ್ಯಾರು ಸಪೋರ್ಟ್ ಇಂದ ಮಾಡಿದ್ರಿ ಅಂತ ಎಲ್ಲರಿಗೂ ಗೊತ್ತಿರೋದೇ. ರಾಜ್ಯದಲ್ಲಿ ಯಾಕೆ ಕೊಟ್ಟಿಲ್ಲ? ಕೊಡ್ತೀವಿ ಖಂಡಿತವಾಗ್ಲೂ. ಕಾಂಗ್ರೆಸ್ ಅಲ್ಲಿ ಇರೋದು ಇನ್ನು ಒಂದಿಲ್ಲ ಕಡೆಗೆ, ಇನ್ನು ಒಂದ್ ಮೇಲೆ ಕೊಡ್ತಾರೆ. ಮುಸಲ್ಮಾನ್ರೆ ಒದ್ದಿದಾರಲ್ಲ, ಕಾಂಗ್ರೆಸ್ ಬಿಜೆಪಿನ ಅದನ್ನು ಪ್ರಶ್ನೆ ಮಾಡ್ಬೇಕಲ್ವಾ? ಪ್ರಶ್ನೆ ಮಾಡಕ್ಕೆ ನೀವು ನಮ್ಮನ್ನ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋದು ಹೋಗಿದಿರಲ್ಲ, ಬಿಜೆಪಿ ನಾವು ಇವಾಗ ನಿಮ್ ಜೊತೆ ಪಕ್ಷದ ಜೊತೆ ನಿಮ್ಗೆ ನೈತಿಕತೆನೇ ಇಲ್ಲ, ನಿಮ್ಗೆ ನೈತಿಕತೆನೇ ಇಲ್ಲ. ಸಮುದಾಯಕ್ಕೆ ಮಾಡಿದ ಅನ್ಯಾಯ ವಿರುದ್ಧನೇ ಇವಾಗ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು. JDS ಜೊತೆ ಹೋಗಿ ಇವಾಗ ನಿಮ್ ಜೊತೆ ಬಂದಿದ್ರಿ, ನೀವು ಅದಕ್ಕೆ ಪ್ರತಿಫಲ ಕೊಟ್ಟಿದ್ದೀರಿ, ಬೆನ್ನು ಚೂರಿ ಹಾಕಿದ್ರು. ಇದೇ ಸಿದ್ದರಾಮಯ್ಯ ಷಡ್ಯಂತ್ರ ಮಾಡಿದ್ರು, 14 ಜನರಿಗೆ ಅಲ್ಲಿ ಕಳಿಸಿ ಈ ಸರ್ಕಾರ ಬಿಡುಗಡೆ ಮಾಡಿದ್ರು. ಸಮುದಾಯಕ್ಕೆ ದ್ರೋಹ ಜಮೀರ್ ಅಹಮದ್ ಅವರು ಆ ಸಮುದಾಯದ ಪ್ರಬಲ ಮುಖಂಡರಾಗಿ ಅವತ್ತು ಹೋಗ್ಬಿಟ್ಟು ಏನ್ ಮಾತು ಕೊಡ್ಬೇಕಾಗಿತ್ತು, ಏನ್ ಹೇಳ್ಬೇಕಾಗಿತ್ತು? ಸಮರ್ಥವ್ರಿಗೆ ಓಟ್ ಹಾಕಿ ಅಂತ ಹೇಳ್ಬೇಕಾಗಿತ್ತ? ಎಂತ ಅಡ್ಕತ್ರಿ ಸಿಕ್ಕಾಕಿಸ್ಬಿಟ್ರಿ ನೀವು. ಅಲ್ಲಲ್ಲ, ಎಂತ ಅಡ್ಕತ್ರಿ ಒಬ್ಬ ನಾಯಕನ ನೀವು ಸಿಕ್ಕಾಕಿಸ್ಬಿಟ್ರಲ್ವಾ? ನೋಡಿ, ಬಂದೆ ಸೈಯದ್ ಅವರೇ, ಬರ್ತೀನಿ, ಮಾತಾಡ್ತೀನಿ. ನೀವೇನು ಇಡೀ ವೃತ್ತಾಂತವನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿ ಅಥವಾ ಕರ್ನಾಟಕ KPCC ಅಥವಾ ACC ಈ ತರ ಮಾತಾಡಕ್ ಬರ್ತೀರಾ? ಈಗ ತಗೋಬೇಕಾಗಿಲ್ಲ ಇದನ್ನ. ನೋಡಿ, ಸಲೀಂ ಅಹ್ಮದ್ ತಗೋಬೇಕು ಅಂದ್ರೆ ಮೇಡಮ್ ಹೇಳ್ತೀನಿ ನಾನು, ಸಮುದಾಯ ಅಂದ್ರೆ ಇದು ದಾವಣಗೆರೆಗೆ ಸೀಮಿತವಾಗಿ ಮಾತಾಡೋಣ ಮೇಡಮ್. ಇಲ್ಲಿ ಮೊದಲಿಗೆ ಒಂದು ವ್ಯಕ್ತಿ ನಿಜ, ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೀನಿ. ಇಲ್ಲಿ ಏನಾಯ್ತು, ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿದಾಗ ಒಬ್ಬರ ಬಗ್ಗೆ ಮಾತಾಡಿದ್ರು. ನಾನು ನಿಜ ಇರೋದನ್ನ ಹೇಳ್ತೀನಿ. ಕರೆಕ್ಟ್. ಏನಾಗಿದೆ, ಮುಸ್ಲಿಂ ನಾಯಕರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಇಂಥವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಒಮ್ಮತ ಮೂಡ್ಲಿಲ್ಲ. ಒಂದೇ ಒಂದು ಹೆಸರನ್ನ ಜಬಾರ್ ಅವ್ರದ್ದು ನಮ್ಮ ಜಮೀರ್ ಸಾಹೇಬ್ರು ತಗೊಂಡ್ರು ಅನ್ನೋದು ಇಲ್ಲಿ ಆರೋಪ ಮಾಡಿರೋದು. ಕರ್ದೇ ಇಲ್ಲ ರೀ ಚುನಾವಣೆ ಕ್ಯಾಂಪೇನ್ಗೆ ಜಬ್ಬಾರ್ ಅವ್ರನ್ನ. ನಿಮ್ಮ ಅವರೇ ಜಬ್ಬಾರ್ ಅವರೇ ಹೇಳಿಲ್ವಾ? ಇಲ್ಲ ಇಲ್ಲ ಮೇಡಮ್, ವಾಸ್ತವ ಹೇಳ್ತಾ ಇದ್ದೀನಿ ನಾನು. ವಾಸ್ತವನ ಕೇಳಿಸ್ಕೋಬೇಕು. ಹಾಗೇನಾಯ್ತು, ಜಬಾರ್ ಅವ್ರದ್ದು ಒಂದೇ ಹೆಸರು ಹೇಳಿದಾಗ ಇನ್ನು ಇವರು ಪಟ್ಟಿ ಹಿಡಿತಾರೆ. ಜಮೀರ್ ಅವರು ಪಟ್ಟಿ ಹಿಡಿದಾಗ ಅವರೊಬ್ಬರಿಗೆ ಯಾಕೆ ಕೊಡಬೇಕು, ಬೇರೆಯವ್ರಿಗೂ ಹೆಸರು ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿಂದ ಕೊಡ್ತಿದ್ರು ಅನ್ನೋದು ಈ ಒಂದು ಗುಂಪಿನ ವಾದ. ಇಲ್ಲಿ ಬಂದಿರೋದು ಇನ್ಸೈಡ್ ದ ಮುಸ್ಲಿಂ ಕಮ್ಯುನಿಟಿ, ನಾಟ್ ಔಟ್ಸೈಡ್. ಇಲ್ಲಿ ಯಾರ ಪಾತ್ರ ಏನು ಪದೇ ಪದೇ ಬಂಡೆಗೆ ಹೋಗಿ ನೀವು ತಲೆ ಚಚ್ಕೋತಿರಲ್ಲ ನಮ್ಮ KPCC ಅಧ್ಯಕ್ಷರು, ಅವ್ರ ಪಾತ್ರ ಏನೂ ಇಲ್ಲ. ಇಲ್ಲಿ ಮುಸ್ಲಿಂ ಸಮುದಾಯದ ಒಳಗಡೆ ಅಲ್ಲ, ನಿಮ್ಮ ಮುಸ್ಲಿಂ ಸಮುದಾಯದ ಒಳಗಡೆ ಗೊತ್ತಾಯ್ತಾ ಈಗ? ಬಣ ನಾನು ಒಂದೇ ಹೇಳ್ತೀನಿ ನೋಡಿ, ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ಪಾತ್ರ ಇಲ್ಲ, DK ಶಿವಕುಮಾರ್ ಸಾಹೇಬ್ರದ್ದು ಸಮುದಾಯದ ಒಳಗಡೆ ಒಂದು ಇದು. ಈಗ ನೀವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ ಅನ್ನೋದು ನಿಮ್ಮದಾದ್ರೆ ಅದಲ್ಲ ಅಂತ ಹೆಂಗೆ ಹೇಳ್ತಿದಾರೆ ನೋಡೋಣ. ಏನ್ ವ್ಯತ್ಯಾಸ ಆಯ್ತು ಹಂಗಾದ್ರೆ? ಮೇಡಮ್, ಇವರು ಒಂದು ಮಾತಂದ್ರು, ಹೌದು, ನಮ್ಮ ಸಂಪ್ರದಾಯ ಸತ್ತವ್ರ ಮನೆಯವ್ರು ಕೊಡಬೇಕು ಅಂತ. ಅದು ನಿಮ್ಮ ಬೈಲಾದಲ್ಲಿ ಇದೆಯಾ? ಆ ಥರ ಬರ್ದಿದ್ದಾರ?
ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸಂಪ್ರದಾಯನ ಬರ್ಕೋಬೇಕು ಅಂತ ಹಂಗಲ್ಲ, ಬಿಡ್ಲಿರಿ ಅವ್ರು. ನಿಮ್ಮ ಮನ್ಸಲ್ಲಿ ಬಂದಂಗೆ ನಿಮ್ಮ ಮೈ ಮೇಲೆ ಬಂದಂಗೆ ನೀವು ಚೇಂಜ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸಂವಿಧಾನ ಏನಿರುತ್ತೋ, ನಮಗೆ ಸಂವಿಧಾನ ಏನಿರುತ್ತೋ ನಾನು ಅದು ಮಾಡ್ಬೇಕಾ? ಇಲ್ಲ ನನ್ನ ಮನಸ್ಸಲ್ಲಿ ಬಂದಂಗೆ ಮಾಡೋದು. ನೀವು ಹೇಳ್ತೀರಾ ಅಂತ ನಾವು ಕೇಳಬೇಕು. ಹಂಗಲ್ಲ 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 ನಿಮಗೆ ಪ್ರಶ್ನೆ ಹಂಗಲ್ಲ. ಪಕ್ಷದ ಆಂತರಿಕ ವಿಚಾರ ಸರ್. ಆಂತರಿಕ ಅಲ್ಲ ಮೇಡಮ್. ಅಲ್ಲ, ಅದು ಅವ್ರ್ದು. ಮುಸಲ್ಮಾನರಿಗೆ ಕೊಡೋ ವಿಷಯ ಬಂದ್ರೆ ನಿಮ್ಗೆ ಇವೆಲ್ಲ ಬಂದ್ಬಿಡುತ್ತೆ. ಆವಾಗಲೇ ಮುಸಲ್ಮಾನರಿಗೆ ಯಾಕೆ ಕೊಡಿಲ್ಲ ನೀವು? ಕೊಡ್ಬೋದಾಗಿತ್ತಲ್ಲ. ಆವಾಗ ನಿಮ್ಗೆ ಸತ್ತವ್ರ ಬಗ್ಗೆ, ಅವ್ರ ಮನೆ ಬಗ್ಗೆ ನಿಮ್ಗೆ ಜ್ಞಾಪಕ ಬಂತು. ಇಲ್ಲಿವರೆಗೂ ಮುಸಲ್ಮಾನರು ಸಾಥ್ ಕೊಟ್ಟಿರೋದು 136 ಮ್ಯಾಂಡೇಟ್ ಬಂದಿದೆ ನಿಮ್ಗೆ ಮುಸಲ್ಮಾನರಿಂದ. ಒಂದ್ ನಿಮಿಷ, ನೀವ್ಯಾಕೆ ದಾವಣಗೆರೆಯಲ್ಲಿ ಮುಸ್ಲಿಂ ಟಿಕೆಟ್ ಕೊಡಬಾರ್ದಾಗಿತ್ತು? ಮತ್ತೆ ನಿಮ್ಮ ಅಲ್ಲಿ ಪಕ್ಷ ನಮ್ಗೆ ಬಿಜೆಪಿ ಸಿಕ್ಕಿಲ್ಲ. ಕೊಟ್ಟಿಲ್ಲ. ಆವಾಗ ಮತ್ತೆ ನೀವು ಅಲ್ಲಿ ಮುಸ್ಲಿಂ BJP ನಾಯಕರಲ್ವಾ? ಅವ್ರಿಗೆ ಪ್ರಶ್ನೆ ಮಾಡ್ಬೋದಾಗಿತ್ತಲ್ವಾ ನೀವು? ನೀವ್ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ನಾವು ಅಲಯನ್ಸ್ ಇದ್ದೀವಿ. ಅಲ್ಲಿ ಹೋಗಿನ ಸಲ ಹತ್ರದಲ್ಲಿ ಸೋತಿರೋರು ನಮ್ಮ ಪಕ್ಷದವರು ಅಲ್ಲ, ಯಾಕಂದ್ರೆ ಕೋಮುವಾದಿ ಪಕ್ಷ ನಿಮ್ಮನ್ನ ಅಲ್ಲಿ ಬಿಡಲ್ಲ. ಸುಮ್ನೆ ನೀವೀಗ ಬರಬೇಡಿ. ನಿಮ್ಗೆ ಬಹುಶಃ ಒಂದ್ ನಿಮಿಷ ಹೇಳಿ. ಈ ರೀತಿ ಡಿಸ್ಟರ್ಬ್ ಮಾಡಿದ್ರೆ ಡಿಬೇಟ್ ಆಗಲ್ಲ. ಕಂಟಿನ್ಯೂ ಮಾಡಿ. ಇವಾಗ ನೀವು ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರನೇ ಕೊಡಕ್ ಬಿಡ್ತಾ ಇಲ್ಲ ನನಗೆ. ಕೊಡಿ ಸರ್. ಈಗ ಏನ್ ಕೊಡೋದು ಹೇಳಿ? ಇವಾಗ ಹಿಂಗ್ ಮಾಡಿ ಮುಸಲ್ಮಾನರಿಗೆ ಇದೇ ರೀತಿ ತೊಡ್ಕೊಂಡು ಬಡೋ ಕೆಲಸನೇ ಮಾಡ್ತಾ ಇದ್ದಾರೆ. ಆವಾಗಲೇ ಇವ್ರು ಹೇಳಿದ್ರು ಉನ್ನತ ಸ್ಥಾನ ಕೊಟ್ಬಿಟ್ಟಿದ್ದೀವಿ ಅಂತ. ಯಾವ ಮುಸಲ್ಮಾನರಿಗೆ ಎಷ್ಟು ಉನ್ನತ ಸ್ಥಾನ ಕೊಟ್ಟಿದ್ದೀವಿ ತೋರಿಸಿ. ಬಿಜೆಪಿ ಅವ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡ್ತಿದ್ದೀರಿ? ನಿಮ್ಮ ಮನೆಯಲ್ಲಿ ಸತ್ತಿರೋ ಹೆಗಣ ನೋಡ್ಕೊಳ್ರಿ. ಬೇಜಾನ್ ನೊಣ ಹೊಡಿತಾ ಇದೆ. ನಿಮ್ಮ ಮನೆಯಲ್ಲಿ ಹೆಗಣ ಸತ್ತು ನೊಣ ಹೊಡಿತಾ ಇದೆ. ಫಸ್ಟ್ ಆ ಗಬ್ಬು ಕ್ಲೀನ್ ಮಾಡ್ಕೊಳ್ಳಿ. ಇವತ್ತು ಇಡೀ ರಾಜ್ಯ ನಿಮ್ಗೆ ನೋಡ್ತಾ ಇದೆ. ಇದು ಇವತ್ತು ಮಾಡಿರೋ ಕೆಲಸ ನಿಮ್ಮ ಪಕ್ಷ ಮಾಡಿರೋ ದ್ರೋಹ. 28 ಎಲೆಕ್ಷನ್ ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಮುಸಲ್ಮಾನರು ಈ GBA ಎಲೆಕ್ಷನ್ ಅಲ್ಲಿ ನಿಮ್ಮ ಯೋಗ್ಯತೆ ಏನಂತ ತೋರಿಸ್ತಾರೆ. ದಾವಣಗೆರೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷನ ನಿರ್ಧಾರ ದಾವಣಗೆರೆಯಿಂದಾನೇ ನಿಮ್ ಹಳ್ಳ ತೋಡ್ಬಿಟ್ಟಿದ್ದೀವಿ. ಇಲ್ಲ ಆಯ್ತಾ? ನಿಮ್ ಹಳ್ಳ ನೀವೇ ತೊಡ್ಕೊಂಡ್ಬಿಟ್ಟಿದ್ದೀರಿ. ಮುಸಲ್ಮಾನ್ ಸಮುದಾಯ ಪರ ನೀವು ಇಲ್ಲ ಅಂತ ಸಾಬೀತಾಗಿದೆ. ಆಯ್ತಾ? ಟಿಕೆಟ್ ತಪ್ಪಿಸೋ ವಿಷಯ ಓಕೆ. ನೀವು ಇಬ್ಬರಿಗೆ ತಲೆದಂಡ ಮಾಡಿದ್ದೀರಿ. ಇವಾಗ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಮುಟ್ಟವರೆಗೂ ಬಂದ್ಬಿಟ್ಟಿದ್ದೀರಿ. ಆ ಕತ್ತಿ ತೂಗಾಡ್ತಾ ಇದೆ ಅವ್ರ ಕತ್ತಿನ ಮೇಲೆ. ಇಲ್ಲಿವರೆಗೂ ತಗೊಂಡ್ ಬಂದು ನಿಲ್ಸಿದ್ದೀರಿ. ಅದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಾ. ಮಾತಾಡ್ತೀನಿ ನಿಮ್ಮ ಜೊತೆ ಸೈಯದ್ ಅವರು. ಒಂದು ಟಿಕೆಟ್ ತಪ್ಪಿದ್ದು, ಎರಡನೇದು ತಲೆದಂಡ. ಯಾಕಂದರೆ ಪಕ್ಷದ ಪ್ರಾಥಮಿಕ ಸದಸ್ಯದಿಂದಲೇ ತೆಗೆಯೋದು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಇದನ್ನು ಹೆಂಗೆ ತೊಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಮಟ್ಟಿಗಿನ ನಿರ್ದಾಕ್ಷಿಣ್ಯ ಕ್ರಮಕ್ಕೆ KPCC ಅಧ್ಯಕ್ಷರು ಮುಂದಾಗಿದ್ದಾರೆ ಅನ್ನೋದಾದರೆ ಇಂಟರ್ನಲ್ ರಿಪೋರ್ಟ್ ಏನಾದ್ರು ಲಭ್ಯ ಆಗಿದೆಯಾ? ಸೋಲು ಖಚಿತ ನಿಶ್ಚಿತ ಅನ್ನುವಂತಹ ರಿಪೋರ್ಟ್ನ ಆಧಾರದಲ್ಲಿ ಆಗಿದ್ದಾಗಲೇ ಅಂತ ಕ್ರಮ ತಗೋತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿಯ ಟಿಕೆಟ್ ಅನ್ನುವಂಥ ವಿಚಾರ ಇದು ಹೆಂಗೆ ಬಂದು ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿವರೆಗೆ ಬಂದು ನಿಂತ್ಕೊಂಡಿದೆ. ಉತ್ಕರ್ಷ್ ಅವರೇ, ನಾವು ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡೆದುಕೊಂಡಂಥ ಕಾಂಗ್ರೆಸ್ನಿಂದ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಿದ್ದು, ಮೂಲಸೌಕರ್ಯಗಳನ್ನು ನಿರೀಕ್ಷೆ ಮಾಡಿದ್ದು, ಅದನ್ನು ಹೊರತಾಗಿ 3 ವರ್ಷಗಳಿಂದ ಏನೇನು ಪ್ರಹಸನ ಆಗಬೇಕದು ಆಗ್ತಾ ಇದೆ. ಈಗ ನೋಡಿ, DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಎಲ್ಲಾದರೂ ಅಂಥ ಸಮಸ್ಯೆಗಳಾದಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು, ಅದನ್ನು ತಗೊಂಡಿದ್ದಾರೆ. ಇದೀಗ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಕುರ್ಚಿ ಆ ಬೂದಿ ಮುಚ್ಚಿದ ಕೆಂಡದ ಥರ ಇತ್ತು ನೋಡಿ, ಆ ಕುರ್ಚಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಏನು ಹೇಳ್ತಿರೋದ್ರ? ಅಲ್ಲ, ಇದು ಸ್ಪಷ್ಟವಾಗಿ ನಮಗೆ ರಾಜಕೀಯದ ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ಯಾರೇ ಆಗಲಿ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿ ಬಣ ಅನ್ನುವಂಥದ್ದು, ಬಣ ಬಡಿದಾಟ ತೀವ್ರ ಮಟ್ಟಕ್ಕೆ ಹೋಗಿ ತಲುಪಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇನ್ಫ್ಯಾಕ್ಟ್ DK ಶಿವಕುಮಾರ್ ಸಿದ್ದರಾಮಯ್ಯವ್ರ ಮುಖ ಕೂಡ ನೋಡ್ಕೊಳ್ಳೋ ಆ ಮಟ್ಟಿಗೆ ಇವ್ರು ಹೋಗಿ ನಿಂತಿರೋಂಥದ್ದು. ಮಾಧ್ಯಮಕ್ಕೆ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಮಾಧ್ಯಮದ ಮುಂದೆ ಅವರು ಇದು ಮಾಡ್ಬೋದು, ಬಟ್ ಒಂದಷ್ಟು ಆಂತರಿಕ ಮಾಹಿತಿಗಳು ಇರ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ತೀವ್ರತೆ ಇದೆ ಸರ್ಕಾರದ ಇಂಟರ್ನಲ್ ಮಿನಿಸ್ಟರ್ ಇದರಲ್ಲಿ. ಮತ್ತೆ ಬಹಳ ಪ್ರಮುಖವಾಗಿ ಮೊನ್ನೆ ಮಾಧ್ಯಮದವರು DK ಶಿವಕುಮಾರ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಈ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತಂದ್ರೆ DK ಶಿವಕುಮಾರ್ ಉತ್ತರ ಕೊಡ್ತಾರೆ, ಏನು ಅಂದ್ರೆ ನನಗೇನು ಕೂಡ ಗೊತ್ತಿಲ್ಲ ಅಂತ. ಇಮಿಡಿಯೇಟ್ ನೆಕ್ಸ್ಟ್ ಮೂಮೆಂಟ್ ಅವರೇ ಹೇಳ್ತಾರೆ, ಶಿಸ್ತನ್ನು ಯಾರೇ ಕಾಪಾಡ್ಕೊಂಡಿಲ್ಲ ಅಂತಂದ್ರು ಪಾರ್ಟಿಯಿಂದ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ. ಅಂದ್ರೆ ರೀ, ಏನು ನೀವು ಜನರನ್ನ ದಡ್ಡ ಅನ್ಕೊಂಡಿದ್ದೀರಾ? ಒಂದು ಕಡೆ ನಮಗೇನೂ ಗೊತ್ತಿಲ್ಲ ಅಂತ ಮುಗ್ದಿರ ರೀತಿ ವರ್ತನೆ ಮಾಡ್ತೀರಾ, ಇನ್ನೊಂದು ಕಡೆ ನೀವೇ ಹೇಳ್ತೀರಾ ಶಿಸ್ತನ್ನು ಕಾಪಾಡ್ಕೋಬೇಕಂದ್ರೆ ಯಾರು ಶಿಸ್ತನ್ನು ಕಾಪಾಡ್ಕೋಬೇಕು? ಭಾಳ ಸ್ಪಷ್ಟವಾಗಿ ನೀವು ಇಲ್ಲಿ ಗಮನಿಸಿದ್ರೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್, ಪೊಲಿಟಿಕಲ್ ನಾಲೆಜ್ ಇರ್ತಕ್ಕಂಥವ್ರು ಈ ಕ್ಯಾನ್ ಈಸಿಲಿ ಟೆಲ್ ಯು ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಯಾವ KN ರಾಜಣ್ಣ, ನಾಗೇಂದ್ರ, ಜಬ್ಬಾರು, ನಜೀರ್ ಅಹಮದ್ ಇವರೆಲ್ಲ ಯಾರ್ರೀ? ಸಿದ್ದರಾಮಯ್ಯನವ್ರು ಲೆಫ್ಟ್ ಅಂಡ್ ರೈಟ್ ದಿನ ಬೆಳಗಾದ್ರೆ 24 ಗಂಟೆ ಅವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಿದ್ದಂತ ಲೀಡರ್ಗಳು ಕಿತ್ತು ಬಿಸಾಕಿದ್ರು ಅವ್ರನ್ನ. ಒಂದು ನೋಟಿಸ್ ಅನ್ನ ಕೊಡ್ತಾರೆ.
ಕಾಣಿಸ್ತಾ ಇದೆ ಅಲ್ವಾ? ನಿಜವಾಗ್ಲೂ ಮೇಲ್ಗೈ ಸಾಧಿಸಬೇಕಾಗಿದ್ದು ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೋದ್ರಲ್ವಾ, ಆ ಬ್ರ್ಯಾಂಡ್ ಬೆಂಗಳೂರು ಮಾಡೋದ್ರಲ್ಲಿ ಇಟ್ಟು ವೈಯಕ್ತಿಕವಾಗಿ ತಗೊಂಡು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಾವು ಮೆಚ್ಕೋತಾ ಇದ್ವಿ. ಇವ್ರ ಇಂಟರ್ನಲ್ ಟಫಲ್ಲಿಂದ, ಇವ್ರ ಇಂಟರ್ನಲ್ ರಿಫ್ಟ್ ಇಂದ ಜನಗಳು ಸಾಯ್ತಾ ಇದಾರ್ರಿ. ಹೋಗ್ಲಿ, ದಾವಣಗೆರೆ ಬಾಗಲಕೋಟೆಯಲ್ಲಿ ಸರ್ಕಾರದ ಸಾಧನೆ ಹೇಳಿ ಅಂತಂದ್ರೆ ಇವ್ರ ಟೀಮ್ ಇವ್ರ ಕಾಲು ಇಳಿಯುತ್ತೆ, ಅವ್ರ ಟೀಮ್ ಅವ್ರ ಕಾಲು ಇಳುತ್ತಲ್ಲ. ಜಬ್ಬಾರ್ ಅವ್ರ ಮನೆ ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಮಾಧ್ಯಮದವ್ರಿಗೆ, ಶಾಮ್ನೂರು ಮಲ್ಲಿಕಾರ್ಜುನ್ ಅವರು ಅವ್ರ ಪಕ್ಕದ ಮನೆಯವ್ರಿಗೂ ಹೋಗ್ತಾರಂತೆ, ಇವ್ರ ಮನೆಗೆ ಹೋಗಿ ಮತ ಕೇಳೋದಿಲ್ಲ, ಬನ್ನಿ ಅಂತ ಕರೆಯೋದಿಲ್ಲ. ಅಂದ್ರೆ ಎಷ್ಟು ಒಬ್ಬ ಅಲ್ಪಸಂಖ್ಯಾತ ರಾಜ್ಯ ಘಟಕದ ಅಧ್ಯಕ್ಷರು ಅವ್ರನ್ನೇ ನೀವು ಈ ರೀತಿ ನಡ್ಸ್ಕೊಳ್ತೀರಾ ಅಂತಂದ್ರೆ ಇನ್ನು ಮುಸಲ್ಮಾನ್ ಸಮಾಜದ ಬಗ್ಗೆ ನಿಮ್ಗೇನು ಕಮಿಟ್ಮೆಂಟ್ ಇದೆ, ಯಾವ ಬದ್ಧತೆ ಇದೆ? ನೀವು ಅವ್ರನ್ನ ಮತಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ, ಅವ್ರನ್ನ ಬಿಸಾಕ್ತಾ ಇದ್ದೀರಾ. ಈ ಯೂಸ್ ಅಂಡ್ ಥ್ರೋ ಪಾಲಿಟಿಕ್ಸ್ ಕಾಂಗ್ರೆಸ್ ಯಾವತ್ತಿಂದನೂ ಮಾಡ್ಕೊಂಡ್ ಬಂದಿದೆ. ನಿಮಗೆ ಪ್ಲಸ್ ಆಗೋ ಚಾನ್ಸಸ್ ಇದೆಯಾ? ಖಂಡಿತ ನಾವು ಗೆಲ್ತೀವಲ್ಲ, ಪ್ಲಸ್ ಏನು? ರಿಪೋರ್ಟ್ ಬಂದಿರೋದಕ್ಕೆ ಇವತ್ತು ಇಷ್ಟು ಶೇಕ್ ಆಗಿರೋದು ಕಾಂಗ್ರೆಸ್. ಅಲ್ಲಿಗೆ ಬರೋಣ ಹಂಗಾರೆ ಪುಷ್ಪ ಅವರೇ. ಇಂಟರ್ನಲ್ ರಿಪೋರ್ಟ್ ಬಂದಿದೆ ಇವತ್ತು. KPCC ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ತಿದ್ದಾರೆ ಅಂದರೆ, ಪ್ರಾಥಮಿಕ ಸದಸ್ಯತ್ವ ಅಂತ ಹೇಳಿದ್ರೆ ಅದು ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವರಿಗೂ ಮತ್ತು ಪಕ್ಷದ ನಡುವಿನ ಕೊಂಡಿ ಅದೊಂದು ಬಾಂಧವ್ಯ, ಅದನ್ನೇ ತೆಗೆಯುವಂಥ ಪ್ರಯತ್ನಗಳು ಅಂತ ಹೇಳಿದ್ರೆ ನಿಮಗೆ ಇಂಟರ್ನಲ್ ರಿಪೋರ್ಟ್ ಬಂದಿದೆ, ಸೋಲು ಖಚಿತ ಅನ್ನೋದು ಗೊತ್ತಾಗಿದೆ. ಸೊ ಕ್ರಮಕ್ಕೆ ಮುಂದಾಗಿದ್ದಾರೆ. ಮೇಡಮ್, ನಾನು ಇದನ್ನು ಒಪ್ಪಕ್ಕೆ ತಯಾರಿಲ್ಲ. ನೋಡಿ, ನಮ್ಮ ಪಕ್ಷದಲ್ಲಿ ಹೇಗೆ ಅಂದರೆ, ರಾಷ್ಟ್ರೀಯ ಪಕ್ಷ ನಮ್ಮದು AICCಯಿಂದ ಒಬ್ಬರು ಇನ್ಚಾರ್ಜ್ ಹಾಕಿದ್ರು. ಯಾರನ್ನ ಹಾಕಿದ್ರು? ದಾವಣಗೆರೆಗೆ ಅಭಿಷೇಕ್ ದತ್ತ ಅವ್ರನ್ನ ಹಾಕಿದ್ರು. ಅಲ್ಲಿ ಏನೆಲ್ಲ ನಡೀತು ಅನ್ನೋ ಒಂದು ರಿಪೋರ್ಟ್ನ ಅವರು AICCಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಕ್ರಮನ ತಗೊಳಕ್ಕಾಗತ್ತೆ. ಡಿ ಕೆ ಶಿವಕುಮಾರ್ ಸಾಹೇಬರು ಏಕಾಏಕಿಯಾಗಿ ಕೆಲವೊಂದರಲ್ಲಿ ಕ್ರಮ ತಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಇನ್ನೊಂದು, ಜಬಾರ್ ಅವ್ರ ರಾಜೀನಾಮೆ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ. ಜಬಾರ್ ಅವರು ಮೊದಲು ರಾಜೀನಾಮೆ ಕೊಟ್ಟರು, ಡಿ ಕೆ ಶಿವಕುಮಾರ್ ಸಾಹೇಬರು ಫಸ್ಟ್ ಎಕ್ಸ್ಪೆಲ್ ಮಾಡಿಲ್ಲ ಅವ್ರನ್ನ. ಫಸ್ಟ್ ಯಾರು ರಾಜೀನಾಮೆ ಕೊಟ್ಟರು ಮೊದಲು, ಎಲ್ಲಿ ನೋಡಿ, ಡೇಟ್ ನೋಡಿ ಬೇಕಾದರೆ. ಮೊದಲಿಗೆ ಜಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದು, ತದನಂತರ ಇವರು ಪಕ್ಷದಲ್ಲಿ ನೋಡಿ ಈ ಥರ ಅವರು ಏನಲ್ಲಿ ಗೆಲುವಿಗೆ ನಮಗೆ ಸ್ಪಂದಿಸಲಿಲ್ಲ ಅಥವಾ ಪ್ರಚಾರಕ್ಕೆ ಬರಲಿಲ್ಲ ಅಲ್ಲ, ಅವರು ರಾಜೀನಾಮೆ ಕೊಟ್ಟ ಮೇಲೆ ರಿಪೋರ್ಟ್ ಕೊಟ್ಟಿರ್ತಾರೆ. ನೋಡಿ ಸರ್, ಒಂದ್ ನಿಮಿಷ, ನೋಡಿ, ನಮ್ಮ ಪಾರ್ಟಿಯಲ್ಲಿ ಅಭಿಷೇಕ್ ದತ್ತ ಅವರು ಏನು ಸೆಕ್ರೆಟರಿ ಆಗಿ ಅಲ್ಲಿ ಇನ್ಚಾರ್ಜ್ ಇದ್ರು, ಅದಲ್ದೇನೆ ಸಾಕಷ್ಟು ಇನ್ಚಾರ್ಜಸ್ ನಾವಲ್ಲಿ ಹಾಕಿರ್ತೀವಿ. ಅವರೆಲ್ಲ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಘಟಕದವ್ರನ್ನೇ ಕರೀಲಿಲ್ಲ ನೀವು ಚುನಾವಣೆ ಇದಕ್ಕೆ. ನೀವು ಅಭಿಷೇಕ್ ದತ್ತ ಅವ್ರು ಬಂದ್ರೆ ರಣದೀಪ್ ಸಿಂಗ್ ನೋಡಿ, ನಮ್ಮ ಪಾರ್ಟಿ ಪ್ರೋಟೋಕಾಲ್ ಅಂತ ಬಂದಿರುತ್ತೆ. ಇವ್ರು ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಸಿಗೆ ಸ್ವಂತ ಅನ್ನೋ ಭಾವನೆ ಅದೇನಾದ್ರೂ ನಿಮಗೆ ಈ ತರ ಪರಿಣಾಮ ಬೀರುತ್ತಾ? ಇದು ಹೇಳಿದೀನಿ, ಇಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಲ್ಲ, ಮುಸ್ಲಿಂ ವರ್ಸಸ್ ಮುಸ್ಲಿಂ. ಭಿನ್ನಾಭಿಪ್ರಾಯಗಳೇ ಇದಕ್ಕೆ ಕಾರಣ. ಜಬಾರ್ ಅವರು ಸಹ, ಜಬಾರ್ ಅವ್ರು ಇರ್ಬೋದು, ಇನ್ನಷ್ಟು ಜನಕ್ಕೆ ಏನು ಅಲ್ಪಸಂಖ್ಯಾತರಿಗೆ ಅಲ್ಲಿ ಇನ್ಚಾರ್ಜ್ ಕೊಟ್ಟಿದ್ರು, ಅವರು ಪ್ರಚಾರಕ್ಕೆ ಹೋಗ್ಲಿಲ್ಲ ಅಥವಾ ಅವ್ರವ್ರೆ ಒಂದು ಭಾವನಾತ್ಮಕ ನೋವಿನ ಮಾತುಗಳಿರ್ಬೋದು, ಅವ್ರದ್ದು ಭಾವನೆ ಇರ್ಬೋದು. ಅಲ್ಪಸಂಖ್ಯಾತರು ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಲ್ಲ, ಮುಸ್ಲಿಂ ವರ್ಸಸ್ ಮುಸ್ಲಿಂ ಅಂದ್ರಲ್ಲ ನೀವು. ಆ ಮುಸ್ಲಿಂ ವರ್ಸಸ್ ಮುಸ್ಲಿಂ ನಿಮ್ದೇ ಕಣ್ಗಳು. ಯಾವ್ದಕ್ಕೆ ನೋವಾದ್ರೂ ನಿಮ್ಗೆ ನೋವಾದ್ರೆ ಪ್ರಾಥಮಿಕ ಸದಸ್ಯ ಕಿತ್ತಾಕ್ಬಿಡೋದಲ್ಲ, ಬುದ್ಧಿ ಹೇಳಿ ನೋಡಿ, ಅವ್ರನ್ನು ಬಿಟ್ಕೊಡಲ್ಲ, ಇವ್ರನ್ನು ಬಿಟ್ಕೊಡಲ್ಲ, ಎಲ್ಲಾರನ್ನು ಒಟ್ಟಿಗೆ ತಗೊಂಡೋಗ್ತೀವಿ. ನೀವು ಇವತ್ತು ಇಷ್ಟು ಆಗ್ಬಿಟ್ಟಿದೆ, ಏನೋ ಆಗ್ಬಿಟ್ಟಿದೆ. ಇವ್ರು ಹೇಳ್ತಾರೆ ಕುರ್ಚಿ ಕದನ. ಮೇಡಮ್, ಸರ್ಕಾರ ಬಂದು 8 ದಿವಸಕ್ಕೆ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಇನ್ನು 8 ದಿವಸ ಇರೋದು, ಇನ್ನಷ್ಟೇ ಬಣ ಬಡಿದಾಟ ಅಂತ. ಏನಾಯ್ತು ಮೇಡಮ್? ಎಲ್ಲಾದ್ರೂ ಒಂದೇ ಒಂದು ಓಪನ್ ಹೇಳಿಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ IT ED ಇಷ್ಟೆಲ್ಲ ಮಾಡಿದ್ರು, ಏನಾದ್ರೂ ಸರ್ಕಾರ ಭದ್ರವಾಗಿದೆ, ಅದನ್ನ ಇವರು ಅರ್ಥ ಮಾಡ್ಕೋಬೇಕು. ಅಲ್ಲ, ಏಕಾಏಕಿಯಾಗಿ ಯಡಿಯೂರಪ್ಪ ಅವ್ರ ಕಣ್ಣಲ್ಲಿ ನೀರ್ ಹಾಕ್ಸಿ ಬೊಮ್ಮಯ್ಯ ಅವ್ರನ್ನ ತಂದು ಕೂರಿಸ್ರು. ಇವ್ರ ಪಕ್ಷದವ್ರಿಗೆ ಯಾವ ನೈತಿಕತೆ ಇದೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ? ಪಾಪ ಹತ್ಕೊಂಡ್ರು ಅವರು ಡೆಲ್ಲಿಯಲ್ಲಿ ಕುತ್ಕೊಂಡು. ನಾನೇ ಇದಾರೆ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದೇ ಒಂದು ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದಾರ, ನಾವು ಬಣ ಬಡಿದಾಟ ಮಾಡ್ತಾ ಇದೀವಿ, ನಮ್ಮಿಬ್ರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ. ವಿರೋಧ ಪಕ್ಷದಲ್ಲಿರೋ 1000 ಹೇಳ್ತಾರೆ, ನೋಡಿ ವಾಸ್ತವ ಅಂಶ ಇಷ್ಟೇ. ಮುಸ್ಲಿಂ ಮುಖಂಡ
ಒಂದೇ ಒಂದು ಹೆಸರನ್ನ ಜಬಾರ್ ಅವ್ರ ಹೆಸರನ್ನ ಹೇಳಿದ್ರು ಅವ್ರಿಗೆ ಕೊಡಬೇಕು ಅಂದಾಗ ಅಲ್ಲಿ ಒಂದಷ್ಟು ನಡೆದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ಬರ್ತಿರೋ ಇಂಟರ್ನಲ್ ಇನ್ಫಾರ್ಮೇಶನ್ ನಿಮಗೆ, ಈಗ ಅವತ್ತು ಜಬ್ಬಾರ್ ಅವ್ರ ಹೆಸರೇ ಫೈನಲ್ ಆಗಿತ್ತು ಅನ್ನೋದಾದ್ರೆ ಸಾದಿಕ್ ಪೈಲ್ವಾನ್ ಯಾಕೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು ಮೇಡಮ್? ಸಮರ್ಥ್ ಅವ್ರು ಊರಿಗೆ ಮುಂಚೆ ಹೋಗಿ ಫೈಲ್ ಮಾಡಿದ್ರು ಮೇಡಮ್. ನೋಡಿ, ವೈಯಕ್ತಿಕವಾಗಿ ಮಾಡಿರ್ಬೋದು ಮೇಡಮ್. ಒಂದು ಕುಟುಂಬದಲ್ಲೇ 4 ಜನ ಅಣ್ತಮ್ಮಂದ್ರ ಜೊತೆಯಲ್ಲಿ ಇರಲ್ಲ, ಆ ತರನೇ ಅಲ್ಲೂ ನಡೆದಿರ್ಬೋದು. ಆದ್ರೆ ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡಾಗ ಶಕ್ತಿ ನಮಗಿದೆ. ಆಮೇಲೆ ಪೈಲ್ವಾನ್ ಅವ್ರ ಮನವೊಲಿಸಿದ್ದು ಆಯ್ತು ಅಲ್ಲಿ. ಮತ್ತೆ ಇವಾಗ ಜಬಾರ್ ಅವ್ರು ರಾಜೀನಾಮೆ ಕೊಟ್ಟಿದ್ರು, ಇವತ್ತಿಲ್ಲ ನಾಳೆ ನಮ್ಮ ಪಕ್ಷಕ್ಕೆ ಬಂದೇ ಬರ್ತಾರೆ ಅವರು. ಈ ತರ ಎಷ್ಟು ಸಲ ಘಟನೆಗಳು ನಡೆದಿಲ್ಲ ಆಗಿದ್ರೆ ರಾಜ್ಯಾಧ್ಯಕ್ಷರು ಮಾಡಿ ಕುಟುಂಬ ರಾಜಕಾರಣಕ್ಕೆ ಬಲಿನೇ ಮಾಡ್ಬಿಟ್ರು. ಇವ್ರಿಗೆ ಯಾವ ಇಲ್ಲ ಮಾಡಿದೀರಾ ರಾಜ್ಯಾಧ್ಯಕ್ಷರು? ನೀವು ಉತ್ತರ ಕುಟುಂಬ ರಾಜಕಾರಣ ಅಯ್ಯೋ ನಿಮ್ಗೆ ನೈತಿಕತೆನೇ ಇಲ್ಲ. ಕಾಂಗ್ರೆಸ್ನಲ್ಲಿ ಮೇಲ್ಗಡೆಯಿಂದ ಉತ್ತರದಿಂದ ದಕ್ಷಿಣವರೆಗೂ ನಡೀತಾ ಇರೋದು ಕುಟುಂಬ ರಾಜಕೀಯ ನಿಮ್ಮಲ್ಲಿ. ನಿಮ್ಗೆ ನೀವು ಜಲ್ಲಿ ತರ ಹೋಗಿದ್ದೀರಿ. ರಾಮಲಿಂಗಾರೆಡ್ಡಿ ನೀವು ಜಲ್ಲಿ ತರ ಹೋಗಿದ್ದೀರಿ. ಇದು ಕಾಂಗ್ರೆಸ್ ವರ್ಸಸ್ ಅಲ್ಪಸಂಖ್ಯಾತರ ಅಥವಾ ಅಲ್ಪಸಂಖ್ಯಾತರು ವರ್ಸಸ್ ಅಲ್ಪಸಂಖ್ಯಾತರ? ಕಾಂಗ್ರೆಸ್ ವರ್ಸಸ್ ಅಲ್ಪಸಂಖ್ಯಾತರು ಮೇಡಮ್, ನಾಟ್ ಅಲ್ಪಸಂಖ್ಯಾತರು. ಇಲ್ಲಿ ಅಲ್ಪಸಂಖ್ಯಾತರು ಸಮರ್ಥ ಮುಸ್ಲಿಮ್ಸ ಅವರಿಗೆ ಟಿಕೆಟ್ ಕೊಟ್ಟಂತ ಮುಸ್ಲಿಂ ಅವ್ರು ಇದು ಮಾಡೋಕ್ಕೆ ಇಲ್ಲ. ಕಾಂಗ್ರೆಸ್ ವರ್ಸಸ್ ಅಲ್ಪಸಂಖ್ಯಾತರು ಏನು ಪರಿಣಾಮ ಆಗುತ್ತೆ? ಪರಿಣಾಮ 100% ಸೋಲ್ತಾರೆ. ಯಾಕಂದರೆ ಇವ್ರು ಇಲ್ಲಿ ಕುತ್ಕೊಂಡು ಏನಾದರೂ ಹೇಳ್ಬೋದು. ಇಂಟರ್ನಲ್ಲಿ ದಾವಣಗೆರೆಯಲ್ಲಿ ಏನು ನಡೀತಾ ಇದೆ ಅದರ ಮಾಹಿತಿ ನಮಗಿದೆ. ಮುಸಲ್ಮಾನರ ಮನಸ್ಸಿಗೆ ನೋವಾಗಿದೆ, ಆಘಾತ ಆಗಿದೆ, ವಿಶ್ವಾಸ ದ್ರೋಹ ಆಗಿದೆ. ಅಂದ್ರೆ ಮುಸಲ್ಮಾನ್ಗೆ ಅರ್ಥ ಆಗಿದೆ, ನಮ್ಮನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಳ್ತಾ ಇರೋದು ಇವರು. ನಾವು ಬೇರೆ ವೋಟ್ ಬ್ಯಾಂಕು. ಜೀವನದಲ್ಲಿ ನಮ್ಮನ್ನ ಇವ್ರ ಮೇಲೆ ಬರಕ್ ಬಿಡಲ್ಲ. ಆಯ್ತಾ ಮೇಡಮ್? ಇವಾಗ ಇಲ್ಲಿ ಏನಿದೆ ಅಂದ್ರೆ ಯಾವತ್ತು ಇವರು ದ್ರೋಹ ಮಾಡಿ ಮಿಸ್ ಮಾಡಿದ್ರು ಅಲ್ಲಿ ಮನ್ಸಿಗೆ ನೋವಾಯಿತು. ಇವಾಗ ಮುಸ್ಲಿಮು 100% ಚೇಂಜ್ ಆಗಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಮೋಸ್ಟ್ಲಿ ಒಂದು 20% ವೋಟ್ ಮಾಡಿರ್ಬೋದು, ಉಳಿದಿರೋರು ವೋಟ್ ಮಾಡಿಲ್ಲ. ಈ ಬಾರಿ ಪರಿಣಾಮಗಳು ಇವ್ರು 4ನೇ ತಾರೀಕು ಹಾಜರಾಗಿ ಬರುತ್ತೆ. ಆಮೇಲೆ 4ನೇ ತಾರೀಕು ಇನ್ನ ಯಾವ್ಯಾವ ತಲೆದಂಡುಗಳು ಆಗ್ತವೆ ಅಂತ ನೋಡಿ. 13ರಿಂದ 18ರವರೆಗಿದ್ದಂತ ಸಿದ್ದರಾಮಯ್ಯನವರು ಇವರಲ್ಲ ಅಂತ ನೀವು ಹಲವಾರು ಸಂದರ್ಭದಲ್ಲಿ ಬಂದಿದ್ದೀರಿ. ಈ ಬಾರಿಯಲ್ಲೂ ಕೂಡ ಅಂತ ಸಿದ್ದರಾಮಯ್ಯನವರು ಕಾಣಕ್ ಸಾಧ್ಯ ಇಲ್ಲ. ಅವತ್ತಿನ ಚಾರ್ಮೆ ಬೇರೆ, ಇವತ್ತಿನ ಬೇರೆ. ಈ ದಾವಣಗೆರೆಯಿಂದಾಗಿ ಇನ್ನೂ ಕುಸಿದು ಹೋದ್ರ ದಾವಣಗೆರೆ ಇಲ್ಲ. ಅವ್ರು ಈ ಸರ್ಕಾರ ಬಂದಾಗಿಂದಾನೆ ಸಿದ್ದರಾಮಯ್ಯನವ್ರ ಚಾರ್ ಮುಗ್ದಿದೆ. ಆಮೇಲೆ ನೀವು ಸಿದ್ದರಾಮಯ್ಯನವ್ರ ರಾಜಕೀಯ ಅಲ್ಲ, ಒಂದ್ ನಿಮಿಷ ಇರೀರಿ ರೆಡ್ಡಿ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಯ್ಯೋ ನೀವು ಇಡೀ ದೇಶದಲ್ಲೇ ಧೂಳಿಪಟ ಹೇಳ್ತೀವಿ, ಬರ್ತೀನಿ. ಧೂಳಿಪಟ ಯಾರಾಗಿದೆ ಅಂತೀರಿ? ಈಗ ನೋಡಿ, ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ರೀ. ನೀವ್ ಹಿಂಗ್ ಮಾತಾಡಿದ್ರೆ ಡಿಸ್ಕಷನ್ ಆಗಲ್ಲ. ಸ್ವಲ್ಪ ನೀವು ಈಗ ಸಿದ್ದರಾಮಯ್ಯನವ್ರ ರಾಜಕೀಯವನ್ನು ನೀವು ಗಮನಿಸ್ತಾ ಬಂದ್ರೆ ಯಾವ್ಯಾವ ಪಾರ್ಟಿಗೆ ಹೋದ್ರೆ ಅದೇ ಪಾರ್ಟಿ ನಾಯಕರನ್ನ ತುಳಿದೇವ್ರ ರಾಜಕೀಯ ಮಾಡದಂತದ್ದು. ದೇವೇಗೌಡ್ರ ಅವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು, ಯಾವ ದೇವೇಗೌಡ ಅಂತ ಅವ್ರನ್ನೇ ನೇರವಾಗಿ ಪ್ರಶ್ನೆ ಮಾಡ್ತಾರಲ್ಲ. ಮುಗಿಸ್ಬಿಡ್ತೀನಿ ಇರಿ, ಮುಗಿಸ್ಬಿಡ್ತೀನಿ, ಬರ್ತೀನಿ ರೀ. ಈ ಕಾಂಗ್ರೆಸ್ ಬಂದ್ರಲ್ಲ, ಅದೇ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಅವರು, ಇವರೆಲ್ಲರನ್ನು ಕೂಡ ಮುಗಿಸ್ತಾ ಬಂದ್ರು. ಎಂ ಕೃಷ್ಣಪ್ಪ ಅಂತ ಅನೇಕ ಜನ ನಾಯಕರನ್ನ ಮುಗಿಸ್ತಾ ಬಂದ್ರು. ಹಾಗಾಗಿ ಈ ರೀತಿಯ ನಾಯಕರುಗಳನ್ನ ತುಳ್ಕೊಂಡು ರಾಜಕೀಯವನ್ನು ಮಾಡ್ಕೊಂಡ್ ಬಂದಿದ್ದೆ ವಿನಃ ಯಾವ ಬದ್ಧತೆ ಇಲ್ಲ ರೀ. ಈಗ ಅಷ್ಟು ಬದ್ಧತೆ ಇದ್ದಿದ್ರೆ ಈ ಮಿನಿಸ್ಟರ್ಗಳನ್ನ ಅದೇ ಅಹಿಂದ ಸಮುದಾಯದ ನಾಯಕರಲ್ವಾ, ಅವ್ರ ಪರವಾಗಿ ಧ್ವನಿ ಆಗ್ಬೇಕಾಗಿತ್ತು ಸಿದ್ದರಾಮಯ್ಯನವರು. ಮತ್ತೆ ಯಾವ 23ರಿಂದ ಈಗೇನು ಅಧಿಕಾರ ನಡೆಸ್ತಾ ಇದ್ದಾರೆ, ಯಾವ ಚಾರ್ಮ್ ಇಲ್ಲ. ಜನರಿಗೂ ಬಹಳ ವಿಶ್ವಾಸ ಇತ್ತು ಹೊಸ ಏನೋ ಯೋಜನೆಗಳನ್ನು ಕೊಡ್ತಾರೆ ಅಂತ. ಆದ್ರೆ ಸಂಪೂರ್ಣವಾಗಿ ಬಣ ಬಡಿದಾಟದಲ್ಲಿ ಇವ್ರು ಮುಂದಕ್ಕೆ ಹೋದ್ರೆ ಡಿ ಕೆ ಶಿವಕುಮಾರ್ ಬ್ರೇಕ್ ಆಗ್ತಾರೆ, ಅವ್ರ ಮುಂದಕ್ಕೆ ಹೋದ್ರೆ ಇವ್ರು ಬ್ರೇಕ್ ಆಗ್ತಾರೆ. ಇವರ ಕುರ್ಚಿ ಕಿತ್ತಾಟದಲ್ಲಿ ಬಲಿಯಾಗಿದ್ದು ಯಾರು ಅಂತಂದ್ರೆ ಕರ್ನಾಟಕದ ಜನ ರೀ. ನಾವೇ ಎಷ್ಟು ಚರ್ಚೆ ಮಾಡಿದೀವಿ. ವಿರೋಧ ಪಕ್ಷದವರು ಎಷ್ಟು ಹೋರಾಟಗಳನ್ನ ಮಾಡ್ತಾ ಇದೀವಿ. ಬಂಡ ಸರ್ಕಾರ ಇವರು ಕೇಳಕ್ ತಯಾರೇ ಇಲ್ಲ. ಆಮೇಲೆ ಇಡೀ ದೇಶದಲ್ಲಿ ಇವ್ರು ಧೂಳಿಪಟ ಆಗಿದ್ದಾರ್ರಿ. ರಾಹುಲ್ ಗಾಂಧಿ ಮಾತನ್ನ ಕೇಳಕ್ಕೆ ಯಾರನ್ನ ತಯಾರಿದಾರ? ಪಾಪ ಬಿಹಾರದಲ್ಲಿ ಇವ್ರು ಸೋತಿದ್ ಬಿಡಿ, ತೇಜಸ್ವಿ ಯಾದವ್ನು ಸೋಲಿಸ್ಬಿಟ್ರು ಹೋಗಿ. ರಾಹುಲ್ ಗಾಂಧಿ ಅವ್ರು ಮಾತಾಡಿದ ಮಾತನ್ನ ಕೇಳಿದ್ದಕ್ಕೇನೆ
ನಿಮ್ಮ ಕ್ಷೇತ್ರ ವಿಂಗಡಣೆ ಎತ್ತ ಕಡೆ ಹೋಯ್ತು ಅಂತ ನಿಮಗೆ ಅರ್ಥ ಮಾಡ್ಕೋಬೇಕು. ಅಲ್ಲ, ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿದಕ್ಕಲ್ಲ, ಇವ್ರು ವಿರೋಧ ಮಾಡಿದ್ರಲ್ಲ ಮಹಿಳಾ ಮೀಸಲಾತಿಯನ್ನ. ಮಹಿಳಾ ವಿರೋಧಿ ಕಾಂಗ್ರೆಸ್. ಮೇಡಮ್, ಇವಾಗ ಮಾತಾಡ್ಬಾರ್ದು. ನೀವು ಮಹಿಳೆ ಇದ್ದೀರಿ. ಯಾವ ಮಹಿಳಾ ಮೀಸಲಾತಿ ಕಾನೂನನ್ನ ತರಲಿಕ್ಕೆ ಬಿಜೆಪಿ ಹೋದ್ರೆ ಅದನ್ನ ವಿರೋಧ ಮಾಡಿದ್ದು ಕಾಂಗ್ರೆಸ್ ಇದೆ. ರಾಹುಲ್ ಗಾಂಧಿ ಜಗತ್ತಿನ ಅತಿ ಮಹಾಬುದ್ಧಿವಂತ ಮಹಾಪೆದ್ದ ರಾಹುಲ್ ಗಾಂಧಿ. ಉತ್ತರ ಭಾರತದ ಯಾವ ಆಧಾರದಲ್ಲಿ ಮಾತಾಡ್ತೀರಿ? ಚುನಾವಣೆ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನಿಮ್ಗೆ. 96 ಚುನಾವಣೆಗಳನ್ನ ಸೋಲಿಸಿದ ರಾಹುಲ್ ಗಾಂಧಿ ಅವರ ಒಂದು ಕ್ರೆಡಿಟ್ ರಾಹುಲ್ ಗಾಂಧಿ ಹೋಗ್ತದೆ. ಸಂಪೂರ್ಣವಾಗಿ ದಿವಾಳಿ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಧೂಳಿಪಟ ಮಾಡ್ತೀವಿ. 28ಕ್ಕೆ ನೀವು ಬಲವಾಗಿ ನಿಂತ್ಕೊಳ್ಳೋಕೆ ಜೆಡಿಎಸ್ ಬೇಕು. ಎಲ್ಲಿಲ್ಲ ಅಲಯನ್ಸ್ ಅಲ್ಲಿ ಹೋಗ್ತೀವಿ. ಅಲಯನ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. 28ಕ್ಕೆ ಧೂಳಿಪಟ ಮಾಡ್ತೀವಿ ನಾವು ಕಾಂಗ್ರೆಸ್ ಅನ್ನ. ಜನ ಕಳಿಸ್ತಾರೆ ಮನೆಗೆ. ರಾಷ್ಟ್ರೀಯ ಪಾರ್ಟಿಯಾಗಿ 120 ಸೀಟ್ ಗೆಲ್ಲಕ್ಕಾಗ್ತಾ ಇಲ್ಲ ನಿಮ್ ಕೈಯಲ್ಲಿ. ಮಹಿಳಾ ಮೀಸಲಾತಿ ವಿರೋಧ ಮಾಡ್ತಾರೆ ಮೇಡಮ್. ನೀವೇನ್ ಹೇಳ್ತೀರಿ? ಮಹಿಳೆಗೆ ವಿರೋಧ ಮಾಡಿದ್ರು, ರಾಜಕೀಯ ಕುತಂತ್ರ ಜನರಿಗೆ ಗೊತ್ತಾಗಿದೆ. ನೀವು ಮಹಿಳಾ ವಿರೋಧ ಮಾಡಬಾರ್ದು, ಒಪ್ಕೋಬೇಕು. ನೀವು ಕೂಡ ಪ್ರಾತಿನಿಧ್ಯ ಕಲಿಸೋದು ಇವರ ಹುನ್ನಾರ. ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿದ್ದು ಕಾಂಗ್ರೆಸ್. ನೀವೇನ್ ಹೇಳ್ತೀರಿ ಮಹಿಳೆಗೆ? ನಿಮ್ಮ ಅಭಿಪ್ರಾಯ ಏನು? ಹೌದು, 33% ರಿಸರ್ವೇಶನ್ ಕೊಡ್ತೀವಿ ಅಂದ್ರೆ ಯಾಕೆ ವಿರೋಧ ಮಾಡಿದ್ರು? ರಾಜ್ಯದಲ್ಲೂ ಇಂಪ್ಲಿಮೆಂಟ್ ಆಗ್ತದ್ರಿ. ರಾಜ್ಯದಲ್ಲಿ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಯಾಕೆ ಡಿಲಿಮಿಟೇಷನ್ ಆದ್ರೆ ಭಯನೇನ್ರಿ ಗೆಲ್ಲಕ್ಕಾಗಲ್ಲ ಅಂತ. ಅಸ್ತಿತ್ವ ಖಂಡಿತವಾಗ್ಲೂ ಇದೆ. ಮೂಡ ಪಾದಯಾತ್ರೆ, ವಾಲ್ಮೀಕಿ ಹಗರಣ, ಗೋವಿ ಹಗರಣ, ಇದನ್ನೆಲ್ಲ ಪಟಾಬೈಲ್ ಮಾಡಿದ್ದು ಯಾರ್ರಿ ಮಾಡಿದ್ದು? ಇದೇ ಭಾರತೀಯ ಜನತಾ ಪಾರ್ಟಿ. ಸಂಪೂರ್ಣವಾಗಿ 28 ಕಾಂಗ್ರೆಸ್ ಮನೆ ಕಳಿಸ್ತೀವಿ. 28ಕ್ಕೆ ನೋಡ್ತಾ ಇರಿ. 150ಕ್ಕೂ ಹೆಚ್ಚು ಸೀಟ್ಗಳನ್ನ ಅಲಯನ್ಸ್ ಮಾಡ್ಕೊಂಡು ಪೊಲಿಟಿಕ್ಸ್ ಅದೆಲ್ಲ ಕಾಮನ್ ರೀ. ನ್ಯಾಷನಲ್ ಪಾರ್ಟಿ ಯೋಗ್ಯತೆ ಇಲ್ಲ. ತಮಿಳುನಾಡಲ್ಲಿ ಯಾವ ಪಾರ್ಟಿ ಅಲಯನ್ಸ್ ಮಾಡಕ್ ನಡೆಯಿಲ್ಲ. ಆ ರೀತಿ ಇರ್ಬೇಕಾದ್ರೆ ನೀವು ದಯವಿಟ್ಟು ಭಾರತೀಯ ಜನತಾ ಪಾರ್ಟಿನ ಆ ರೀತಿ ಮಾತಾಡಕ್ ಹೋಗ್ಬೇಡಿ. ಭಾರತೀಯ ಜನತಾ ಪಾರ್ಟಿ ಇತಿಹಾಸ ಗೊತ್ತಿದ್ರೆ 2 ಸೀಟ್ ಇದೆ. ದೇಶ ಆಳ್ತೀವಿ ನಾವು. ಜಗತ್ತಿನ ಅತಿ ದೊಡ್ಡ ಪಾರ್ಟಿ. 2 ಸೀಟ್ ಗೆದ್ದಿದ್ ನಾವು. ಇವತ್ತು ಜಗತ್ತಿನ ಅತಿ ದೊಡ್ಡ ಪಾರ್ಟಿ. ಹೆಮ್ಮೆ ಇದೆ ನಮಗೆ. ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಬಿಜೆಪಿ ಮಾತ್ರ. ನೀವು ಆ ರೀತಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಮಹಿಳಾ ಮೀಸಲಾತಿ ವಿರೋಧ ಮಾಡಿದ್ರಲ್ವಾ, ಅದನ್ನ ಒಪ್ತೀರ ನೀವು? ಮಹಿಳೆಗೆ ಒಪ್ಪಕ್ಕಾಗ್ತದೆ? ಮಹಿಳಾ ಮೀಸಲಾತಿ ವಿರೋಧ ಮಾಡಿದ ಕಾಂಗ್ರೆಸ್ ಮಹಿಳೆಗೆ ಅಭಿಪ್ರಾಯ ಹೇಳಿ. ಮಾತಾಡೋ ಅವಕಾಶನೇ ಸಿಗ್ತಾ ಇಲ್ಲ. ಅಭಿಪ್ರಾಯ ಏನ್ ಹೇಳಿ? ಮಹಿಳಾ ಮೀಸಲಾತಿ ವಿರೋಧ ಮಾಡಿದ ಕಾಂಗ್ರೆಸ್. ವಿರೋಧ ಮಾಡಿದ ಕಾಂಗ್ರೆಸ್. ಜನಕ್ಕೆ ಗೊತ್ತಾಗಿದೆ, ಬಟಾಬೈಲಾಗಿದೆ. ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿ ಯಾವ ಮಹಿಳೆಯರಿಗೆ ಅವಕಾಶ ವಿರೋಧ ಮಾಡಿದ್ದು ಇದೇ ಕಾಂಗ್ರೆಸ್. ಹೌದು, ವಿರೋಧ ಮಾಡಿದ್ಯಾರ್ರಿ? ಕಾಂಗ್ರೆಸ್ ವಿರೋಧ ಮಾಡಿದ್ರು. ಬಿಜೆಪಿಯ ಚತುರ ನಡೆಯಿಂದ ವಿಪಕ್ಷನ ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿದ್ರು ಕಾಂಗ್ರೆಸ್. ಜನಕ್ಕೆ ಗೊತ್ತಾಗಿದೆ, ಜನಕ್ಕೆ ಬಯಲಾಗಿದೆ ಕಾಂಗ್ರೆಸ್ ನಿಲುವೇನು. ಮಹಿಳೆಯರ ವಿಚಾರದಲ್ಲಿ ವಾಟ್ ಇಸ್ ದ ಸ್ಟ್ಯಾಂಡ್ ಆಫ್ ಕಾಂಗ್ರೆಸ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಮಹಿಳೆಯರಿಗೆ ನೋಡ್ತಾ ಇರ್ತಕ್ಕಂಥ ಮಹಿಳೆಯರು ಚೀಮಾರಿ ಹಾಕಿ ಕಾಂಗ್ರೆಸ್ ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿ ಮಹಿಳೆಯರಿಗೆ ಮೋಸ ಮಾಡಿ ಮಹಿಳೆಯರಿಗೆ ವಿರೋಧ ಮಾಡಿ ಮೋಸ ಮಾಡಿ ಕಾಂಗ್ರೆಸ್ ಯಾವ ಮಹಿಳೆಯರಿಗೆ ಅವಕಾಶಗಳನ್ನ ಕೊಡಬೇಕು ಅಂತಂದ್ರೆ ಕಾಂಗ್ರೆಸ್ ವಿರೋಧ ಮಾಡಿ ಮಹಿಳೆಯರ ಪರವಾಗಿ ನಿಲುವೇನು. ಮಹಿಳಾ ವಿರೋಧಿ ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮಹಿಳೆಯರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದಂತದ್ದು ಕಾಂಗ್ರೆಸ್. ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಬಂದಾಗ ಹೌದು ಖಂಡಿತವಾಗ್ಲೂ ರೀ. ಅದಕ್ಕೆ ತಂದಿದ್ದು 33% ರಿಸರ್ವೇಶನ್. ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಅವರಿಗೆ? ಯಾವ ನೈತಿಕತೆ ಇದೆ ಕಾಂಗ್ರೆಸ್ ವಿರೋಧ ಮಾಡುವಂತದ್ದು ಕಾಂಗ್ರೆಸ್? ಮಹಿಳೆಯರ ಬಗ್ಗೆ ಮಾತಾಡ್ತಾರ, ಮಹಿಳೆಯರನ್ನು ಕಳಿಸ್ತಾರ. ಯಾವ ರೀತಿ ಮಾತಾಡಿದ್ರೆ ಮಹಿಳೆಯರ ಪರವಾಗಿ ರೆಡ್ಡಿ ಅವರ
ನಿಮ್ಮ ಧ್ವನಿ ಏನು ಮಹಿಳೆಯರ ಪರವಾಗಿ? ಓಕೆ, ಅಲ್ಪಸಂಖ್ಯಾತರ ನಡುವೆ ಒಂದು ಸಮಸ್ಯೆ ಇದೆ, ಬಗೆಹರಿಸಬೇಕು. ಯಾಕಂದ್ರೆ 28ರ ಚುನಾವಣೆ ಬಹಳ ದೂರ ಇಲ್ಲ. ಹೈಕಮಾಂಡ್ ಈ ಸಂದರ್ಭದಲ್ಲಿ ಯಾವ ನಿರ್ಧಾರಕ್ಕೆ ಬರಬೇಕು, ಈ ಸಮಸ್ಯೆನ ಹೆಂಗ್ ಬಗೆಹರಿಸಬೇಕು? ಮೇಡಮ್ 100% ಬಗೆಹರಿಸ್ತಾರೆ, ಇದರಲ್ಲಿ ಏನಿಲ್ಲ. ನೋಡಿ, ಯಾವುದೇ ಒಂದು ಮನೆಯಲ್ಲೂ ಸಹ ಜಗಳಗಳಾಗೋದು, ಗಂಡ ಹೆಂಡತಿ ಮಧ್ಯೆನೇ ಜಗಳ ಆಗುತ್ತೆ. ಹಾಗಂತ ನೋಡಿ ಇದೊಂದು ದೊಡ್ಡ ಸಮುದಾಯ ಇವರು. ಆಮೇಲೆ ಸರ್ ಇವಾಗ ಹೇಳ್ತಿದ್ರಲ್ವಾ, ದೇವೇಗೌಡರು ಫ್ಯಾಮಿಲಿ ಇದನ್ನ ಮೇಡಮ್ ಆಲ್ರೆಡಿ ಬಿಜೆಪಿ ಅವ್ರ ಜೊತೆ ಅವ್ರು ಸೇರ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ದೇವೇಗೌಡರನ್ನೇ ಮೀರಿಸ್ಬಿಟ್ಟು ಹೋಗ್ಬಿಟ್ರು ಅಂತ ಇವ್ರೊಂದು ಮಾತು ಹೇಳಿದ್ರು. ಬಿಹಾರದಲ್ಲಿ ಇವತ್ತು ಏನ್ ಮಾಡಿದ್ದಾರೆ ಅಂತ ಇವ್ರು ಅರ್ಥ ಮಾಡ್ಕೋಬೇಕು. ನಾಳೆ ದಿನ ಇವ್ರ ಅಸ್ತಿತ್ವನೂ ಇರಲ್ಲ. ಇದನ್ನ ಒಂದನ್ನ ಅವ್ರು ಮನದಟ್ಟು ಮಾಡ್ಕೋಬೇಕು. ನಿತೀಶ್ ಕುಮಾರ್ ಅವ್ರನ್ನ ತುಳಿದು ಇವತ್ತಿನ ದಿವಸ ಬಿಜೆಪಿ ಅಧಿಕಾರ, ನಾಳೆ ದಿನ ಜೆಡಿಎಸ್ ನ ತುಳಿದು ಬಿಜೆಪಿ ಮಾಡೋ ಒಂದು ಉನ್ನಾರ ಹಾಕಿದೆ ಅನ್ನೋದು ಇವ್ರು ಮನದಟ್ಟು ಮಾಡ್ಕೋಬೇಕು. ಆಮೇಲೆ ಇವ್ರು ಹೇಳಿದ್ರು ಮೇಡಮ್ ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಒಂದ್ ನಿಮಿಷ ಸುಮ್ಮನೆ ಇರಿ ಉತ್ಕರ್ಷ್ ಅವ್ರೆ, ನಾನು ಮಾತಾಡ್ತೀನಿ. ಒಂದೇ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಇರಿ. ದೇವೇಗೌಡ ಕೊಡುಗೆ ಏನು, ಸಿದ್ದರಾಮಯ್ಯನವ್ರ ಕೊಡುಗೆ ಏನು? ಬಗೆಹರಿಸಬೇಕು. ಅಲ್ಲ, ಇದನ್ನೇ ಕಾಯ್ತಾ ಇದ್ದಾರೆ ನಾಯಕರು. ಇವತ್ತು ಶಿವಲಿಂಗೇಗೌಡ ಆಗ್ಲಿ ಯಾರೇ ಆಗ್ಲಿ, ನಿಮ್ಮಲ್ಲಿರೋ 60% ನಮ್ಮ ದೇವೇಗೌಡ. ಮಾದೇವಪ್ಪ ಇವ್ರ ಬೆಟಾಲಿಯನ್ ಎಲ್ಲ ಅದೇ ಹಾಕಿರಿ. ಆಮೇಲೆ ಇವರು ಒಂದ್ ನಿಮಿಷ ಸರ್ ಮಾತಾಡ್ಬೇಡಿ. ಸಿದ್ದರಾಮಯ್ಯ ಯಾವ ರೀತಿ ಮೋಸ ಮೇಡಮ್ ಒಂದ್ ನಿಮಿಷ ಮೀಸಲಾತಿ ಬಗ್ಗೆ ಇವ್ರು ಹೇಳಿದ್ರು ನೋಡಿ. ಮೀಸಲಾತಿ ಮುಖವಾಡನ ಹಾಕಿ ಡಿಲಿಮಿಟೇಷನ್ಗೆ ಹೊರಟವರು ಇವರು. ನಾವು ದಕ್ಷಿಣ ರಾಜ್ಯಗಳಲ್ಲಿ ಡಿಲಿಮಿಟೇಷನ್ ಆದ್ರೆ ಬರೀ 195 ಸೀಟ್ ಮಾತ್ರ. 800 ಮಹಿಳೆಯರ ಬಗ್ಗೆ ಮಾತಾಡ್ಬೇಡ್ರಿ. ನಾವು ಮಹಿಳೆಯರು ವಿರೋಧ ಮಾಡಿದ್ದು ಕಾಂಗ್ರೆಸ್ ಇಲ್ಲ. ನಾವು ಹೇಳಬೇಕಾಗುತ್ತೆ ಮೇಡಮ್, ಐತಿಹಾಸಿಕ ನಿಲುವು, ಐತಿಹಾಸಿಕ ನಿರ್ಣಯ. 21ನೇ ಶತಮಾನದ ಐತಿಹಾಸಿಕ ನಿರ್ಣಯವನ್ನ ಮೋದಿ ಅವರು ತರಲಿಕ್ಕೆ ಹೋದ್ರೆ ಮಹಿಳೆಯಾಗಿ ನೀವು ಈ ರೀತಿ ಮಾತಾಡಬಾರ್ದು. ಬಂದಿದ್ರೆ ಯಾಕೆ ಈ ರೀತಿ ಮಾತಾಡ್ತೀರಾ? ಈ ಚತುರಗಳೆ ಬೇಕಾಗಿಲ್ಲ. ಮಹಿಳೆಯರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಕಾಯ ಕಾಯ ವಾಚ ಮನಸ್ಸ ಮಾಡಿದ್ರೆ ಪಾಸ್ ಆಗ್ಬಿಟ್ಟದು. ಈ ಟ್ರ್ಯಾಪ್ಗಳು ಬೇಡ, ಈ ಟ್ರ್ಯಾಪ್ಗಳು ಬೇಡ, ಈ ಟ್ರ್ಯಾಪ್ಗಳು ಬೇಡ, ಈ ಟ್ರ್ಯಾಪ್ಗಳು. That is what. Okay, continue. Don't divert. Again, don't divert. ಪುಷ್ಪಾ ಅವರೇ, don't divert. ಮಹಿಳಾ ಮೀಸಲಾತಿ ಬಗ್ಗೆನೇ ಒಂದ್ಸತಿ ಮಾತಾಡೋಣ. ಇದೇ ಉತ್ಕರ್ಷ ಅವ್ರು ಇರ್ತಾರಾದ್ರೆ ಈಗ ಮೇಡಮ್ ಅವರು ಒಪ್ಕೊಳ್ತಾರೆ. ನೀವು ನಿಮ್ಮ ನಿಮ್ಮಂತ ಸಾರ್ವಜನಿಕರಿಗೆ, ಸಾಮಾನ್ಯ ಮಹಿಳೆಯರಿಗೆ ಅವಕಾಶ ಅಯ್ಯೋ ಉತ್ಕರ್ಷ್ ಅವರೇ, ಬಿಜೆಪಿ ಮಹಿಳಾ ಸದಸ್ಯರು ದಿವ್ಯಶ್ರೀ ಬಿಜೆಪಿ ಸರ್ಕಾರ ವಿರೋಧ ಮಾಡ್ತಾ ಇದ್ದಾರೆ. ಕಮ್ ಟು ದ ಪಾಯಿಂಟ್ ಮೇಡಮ್. ಅದೊಂದೇ ಒಂದು ಪಾಯಿಂಟ್ ಮಾತಾಡಕ್ ಬಿಡಿ. ಮಹಿಳಾ ಮೀಸಲಾತಿಯನ್ನ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಮಾಡಿದವರು ನಾವು. ಮೊದಲಿಗೆ 1980 ನೋಡಿ ಮಾತಾಡಬೇಡಿ ಅಂತ ಹೇಳಿ ಅವ್ರಿಗೆ 1989ರಲ್ಲಿ ರಾಜೀವ್ ಗಾಂಧಿ ಅವರು ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 33% ಅನ್ನ ತಂದವರು ರಾಜೀವ್ ಗಾಂಧಿ ಅವರು. 23ರಲ್ಲಿ ಮಹಿಳಾ ಬಿಲ್ಗೆ ನಾವು ಸರ್ವಾನುಮತದಿಂದ ಮತ ಹಾಕಿ ಅಂಗೀಕಾರ ಆಗಿದೆ. ಇವತ್ತಿಗೂ ಸಹ ಮಹಿಳಾ ಮೀಸಲಾತಿ ಬಿಲ್ ಒಂದೇ ತಂದ್ರೆ ನಾವು ಪರವಾಗಿದ್ದೀವಿ. ಇವರು ಅದರ ಜೊತೆಗೆ ಯಾವತ್ತು ಡಿಲಿಮಿಟೇಷನ್ ಬರೀ 195 ಸೀಟು ದಕ್ಷಿಣ ರಾಜ್ಯಗಳಿಗೆ ಬಂದಾಗ ರಾಜಕೀಯ ಅಸ್ತಿತ್ವ ದಕ್ಷಿಣ ರಾಜ್ಯಗಳು ಕಳ್ಕೊಳ್ಳುತ್ತೆ. ಇವರಿಗೆ ತಾಯ್ನಾಡಿನ ಮೇಲೆ ಗೌರವ ಇದ್ರೆ ಈ ಕರ್ನಾಟಕ ಬಿಜೆಪಿ ಅವರು ಇದರ ವಿರುದ್ಧವಾಗಿ ಧ್ವನಿ ಎತ್ತುತ್ತಿದ್ರು. ಇವರಿಗೆ ತಾಯ್ನಾಡು ಬೇಕಿಲ್ಲ, ಉತ್ತರ ಭಾರತ ಉದ್ಧಾರ ಮಾಡೋದು ಒಂದೇ ಇವರಿಗೆ ಬೇಕಿರೋದು.
ಇರೋದು. ಆಯ್ತು, ಈಗ ಅಲ್ಪಸಂಖ್ಯಾತ ಈ ಸಮಸ್ಯೆನ ಹೈಕಮಾಂಡ್ ಬಗೆಹರಿಸ. ಮೇಡಮ್, ಈ ಸಮಸ್ಯೆನೂ ಅಷ್ಟೇ ನೋಡಿ, ಇವತ್ತು ಇರ್ಬೋದು ಒಂದು ಸಂಸಾರ ಅಂದಮೇಲೆ ಹೇಗ್ ಬರುತ್ತೋ ಹಾಗೆ ನಮ್ಮ ಇವತ್ತು ದಾವಣಗೆರೆ ದಂಗಲಲ್ಲಿ ಒಂದು ಸಣ್ಣ ಪುಟ್ಟ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಈ ರೀತಿ ಸಾಕಷ್ಟಾಗಿದೆ. ಈ ಮೊದಲು ಸಹ ಸಣ್ಣ ಪುಟ್ಟನೇ ರೀ, ಒಂದೇ ಒಂದು ಅಸೆಂಬ್ಲಿಗೆ ಸಣ್ಣ ಪುಟ್ಟ ನಿರ್ಲಕ್ಷ್ಯ ನಿರ್ಲಜ್ಜ ಕಾಂಗ್ರೆಸ್ ಮಾನಸಿಕತೆ ಮಾತಾಡ್ತೀಯ. ಯಾವ ರೀತಿ ಮಾತಾಡ್ತೀಯ ಕಾಂಗ್ರೆಸ್ ನೋಡ್ತಾ ಇರ್ತಕ್ಕಂಥ ಅರ್ಥ ಮಾಡ್ಕೋಬೇಕು. ಮುಸಲ್ಮಾನರಂದ್ರೆ ನಿರ್ಲಜ್ಜ, ಚಿಕ್ಕ ವಿಷಯ ಶಬ್ದ ಹಿಡ್ಕೊಂಡು ಕುತ್ಕೋಬೇಡಿ. ನಿರ್ಲಕ್ಷ್ಯ ಅಲ್ವಾ ಹಾಗಾದ್ರೆ ಮುಸಲ್ಮಾನರ ಬಗ್ಗೆ? ನಿರ್ಲಕ್ಷ್ಯ ಅಲ್ವಾ ಅದು? ನಾಚಿಕೆ ಆಗಬೇಕು. ಏನ್ ಮಾತಾಡ್ತೀರಿ ನೀವು? ಒಂದೇ ಒಂದು ಸೀಟ್ ಕೊಡ್ರಿ ಸಣ್ಣ ವಿಷಯ ಪಾಪ. ನೋಡಿ, ದೇಶದ ಸರಾಸರಿ 74% ಅಲ್ಲಿ ದಲಿತರ ಶಿಕ್ಷಣ ದರ 66%. ನೋಡಿ ಎಷ್ಟು ಕಡಿಮೆ ಇದೆ ಅಂತ. ಅದರಲ್ಲಿ ನೋಡಿ ಶಿಕ್ಷಣನೇ ಸಿಗದಿರೋದು ಹಂತ ಹಂತವಾಗಿ ಎಜುಕೇಷನ್ ಬಂದರೂ 17% ಲಾಸ್ ಆಗುತ್ತೆ. ಉನ್ನತ ಶಿಕ್ಷಣದಲ್ಲಿ ಅಲ್ಪಸಂಖ್ಯಾತರ ಪಾಲು ಹಾರ್ಡ್ಲಿ 4 to 5%. ಮುಸ್ಲಿಮರ ಪ್ರಾತಿನಿಧ್ಯ ಕೇಂದ್ರ ಅಂತ ನೋಡಿದಾಗ 4 to 9%. ಏನಾದರೂ IPS IAS ಹುದ್ದೆಗಳಲ್ಲಿ ಏನಾದರೂ ಮುಸ್ಲಿಮರಿದ್ದಾರೆ ಅಂದರೆ 3%. ಅಂದರೆ ದೇಶದ ಪ್ರಗತಿ ಅಂದಾಗ, ಜಾತ್ಯತೀತ ನಿಲುವನ್ನು ಭಾರತ ಹೊಂದಿದ್ದಾಗ ಅವ್ರ ಪರ್ಸೆಂಟ್ ಗ್ರೋತ್ ಆಗ್ತಾ ಇಲ್ಲ. ಈ ಗ್ರೋತ್ ಸಿಗುತ್ತೆ ಅಂತ ಕಾಂಗ್ರೆಸ್ಸಿಗೆ ಕೈ ಜೋಡಿಸಿದವರು ಯಾವಾಗ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಅನ್ನೋ ಮೂಮೆಂಟಿಂದ ನಂತರದಲ್ಲಿ ಸರ್ಕಾರ ಅಧಿಕಾರ ಅಂತ ಹೇಳಿದಾಗ ದೇಶ ಕಟ್ಟೋ ಸಂದರ್ಭದಿಂದ ನಿಮ್ಮ ಜೊತೆಯಾಗಿದ್ದವರು ಒಂದು ಟಿಕೆಟ್ಗೋಸ್ಕರ ನಿಮ್ಮಿಂದ ದೂರ ಆಗ್ತಿದ್ದಾರಲ್ಲ, ಅದನ್ನು ಸರಿಪಡಿಸ್ಬೇಕು. ಮೇಡಮ್, ನಾನು ಇವಾಗಲೂ ಸ್ಪಷ್ಟವಾಗಿ ಹೇಳ್ತೀನಿ, ದಿಸ್ ಇಸ್ ನಾಟ್ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ, ದಿಸ್ ಇಸ್ ಮುಸ್ಲಿಂ ವರ್ಸಸ್ ಮುಸ್ಲಿಂ. ಯಾರು ಪ್ರೆಸ್ ಮೀಟ್ ಮಾಡಿದ್ರು? I really don't accept this one. This is Congress versus Muslim. ಸಲೀಂ ಅಹಮದ್ ಅವರು ಮಾಡಿದ್ರು. ಯಾರು ಅಲ್ಲ ಅಂತ ಹೇಳಿದ್ರು? ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅವ್ರ ಜೊತೆಯಾಗಿ ನಿಂತ್ಕೊಂಡು ಬೆಂಬಲ ಸೂಚಿಸಿ ಅವ್ರ ಜೊತೆಗಿದ್ರೇನೆ 4-5% ದಾಟಿಲ್ಲ. ಅವ್ರು ಏಳ್ಗೆ ಅನ್ನೋದಾಗಿಲ್ಲ. ಇನ್ನ JDS ಜೊತೆ BJP ಜೊತೆ ಕೈ ಜೋಡಿಸಿದ್ರೆ ಅವ್ರ ಬೆಳವಣಿಗೆ ಆಗುತ್ತಾ? ಇವಾಗ ನಾನು ಮಾತಾಡ್ತೀನಿ ಮೇಡಮ್, ದಯವಿಟ್ಟು ಇವರಿಗೆ ಮಾತಾಡಬಾರ್ದು ಅಂತ ಹೇಳ್ಬೇಡಿ. ಒಂದೇ ನಿಮಿಷ. ಇಲ್ಲ, ಅವ್ರಿಗೆ ಅಷ್ಟೊಂದು ನೋವಿದ್ರೆ ಸುಮ್ಮನೆ ಇದ್ಬೇಡಿ, ಕೇಳಿ. ಅಯ್ಯೋ, ನಮ್ಗೆ ಗೊತ್ತು ಮೇಡಮ್, ಇದು ಬೇಡ ಬಿಡಿ. ಕೇಳ್ತೀನಿ ಮೇಡಮ್, ಇಡೀ ಮುಸ್ಲಿಂ ಸಮುದಾಯಕ್ಕೆ ಜಾಸ್ತಿ ಯಾರಾದರೂ ಟಿಕೆಟ್ ಕೊಟ್ಟಿದ್ರು ಅದು JDS ಪಕ್ಷ. ಇಡೀ ಮುಸ್ಲಿಂ ಸಮುದಾಯದಲ್ಲಿ ಕಂಪೇರಿಂಗ್ ಟು ಕಾಂಗ್ರೆಸ್ ಯಾರಾದರೂ ಮುಸಲ್ಮಾನರಿಗೆ ಮಿನಿಸ್ಟರ್ಗಳು ಮಾಡಿದ್ದಾರಂದ್ರೆ ಅದು JDS. ಕಂಪೇರಿಂಗ್ ಟು ಕಾಂಗ್ರೆಸ್ ಇವಾಗ ಇವ್ರು ಹೇಳಿದಾರಲ್ಲ, ಮಿಸ್ಟರ್ CN ಇಬ್ರಾಹಿಂ ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ಯಾರು? ನಮ್ಮ JDS. ನೀವೇನ್ ಮಾಡಿದ್ರಿ? ಕಾಂಗ್ರೆಸ್ ಹೈಜಾಕ್ ಮಾಡಿಕೊಂಡು ಮೂಲೆ ಗುಂಪು ಮಾಡಿಬಿಟ್ರಿ. ಇದೇ ರೋಷನ್ ಬೇಗ್ ಅವರಿಗೆ ಹೋಮ್ ಮಿನಿಸ್ಟರ್ ಮಾಡಿದ್ದು ನಮ್ಮ JDS. ನೀವೇನ್ ಮಾಡಿದ್ರಿ? ಮೂಲೆ ಗುಂಪು ಮಾಡಿಬಿಟ್ರಿ. ಇದೇ ರೀತಿ ಪ್ರತಿಯೊಬ್ಬರಿಗೆ ಮೂಲೆ ಗುಂಪು ಮಾಡೋ ಕೆಲಸ ಮಾತ್ರ ಕಾಂಗ್ರೆಸ್ ಮಾಡಿರೋದು. ಅತಿ ಜಾಸ್ತಿ ಮುಸಲ್ಮಾನರಿಗೆ ಸಾಥ್ ಕೊಟ್ಟಿದೆ ಅಂದ್ರೆ ಅದು JDS. ಆಯ್ತಾ? ಅದು ನಿಮಗೆ ಬೇಕಾಗಿರೋ ವಿಷಯ. ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮನೆಯಲ್ಲಿ ಗಬ್ಬು ಹೊಡಿತಾ ಇದೆ, ನಿಮ್ಮ ಮನೇಲಿ ನೀವು ನೋಡ್ಕೊಳ್ಳಿ. ಆಯ್ತಾ ಮೇಡಮ್? ಇವಾಗ ಲಾಸ್ಟ್ ಟೈಮು ಸೀಟ್ ಇವರು ಎಷ್ಟು ಕೊಟ್ಟರು? 11. ನಾವು 24 ಸೀಟ್ ಮುಸ್ಲಿಮ್ಸ್ಗೆ ಕೊಟ್ಟಿದ್ವಿ ಕಂಪೇರಿಂಗ್ ಟು ಕಾಂಗ್ರೆಸ್. ಪ್ರತಿಯೊಂದರಲ್ಲಿ ಇವ್ರು ಏನು ಮಾಡಿದ್ರು, ಈ BJP ಗುಮ್ಮ ತೋರಿಸಿ ಮುಸಲ್ಮಾನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಬಿಟ್ಟು ಮೋಸ ಮಾಡಿಬಿಟ್ರು. ಆದ್ರೆ ಇವಾಗ ಈ ದಾವಣಗೆರೆ ಎಲೆಕ್ಷನ್ ಇಂದ ಮುಸಲ್ಮಾನರಿಗೆ ಪ್ರಜ್ಞೆ ಬಂದಿದೆ. ಒಂದು ಇಡೀ ರಾಜ್ಯದಲ್ಲಿ ನಿಮ್ಮ ಸೊ ಇದು ಕಾಂಗ್ರೆಸ್ ವರ್ಸಸ್ ಅಲ್ಪಸಂಖ್ಯಾತರು, ಮುಸ್ಲಿಮು ವರ್ಸಸ್ ಮುಸ್ಲಿಮು, ಅದು ಹೈಕಮಾಂಡ್ ತೀರ್ಮಾನ ಮಾಡಿ ಆಂತರಿಕ ಸಮಸ್ಯೆ. ಬಟ್ ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದು ಈ ಪ್ರಹಸನ ನೋಡೋಕ್ಕಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್, ನೀವು ನಿಮ್ಮ ಪ್ರಹಸನವನ್ನೆಲ್ಲ ಬದಿಗಿಟ್ಟು, ಈ ಡ್ರಾಮಾಗಳನ್ನು ಬದಿಗಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಸರಿಯಾದಂಥ ನಿರ್ಧಾರಕ್ಕೆ ಬನ್ನಿ. ಈಗಲಾದರೂ ಆಡಳಿತದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.